ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫಾರಂ. ಸ್ನೇಹಿತರೆ, ಈ ಮಿಷನ್ SDA PSI ಎಕ್ಸಾಮ್ಸ್ಗೆ ಸೈನ್ಸ್ ಅಗೇನ್ ರಿವಿಷನ್ ಮ್ಯಾರಥಾನ್ ಮಾಡ್ತಾ ಇದೀವಿ. ಇದು ವಿಡಿಯೋ 3ನೇದು. ಸೊ ಇವತ್ ನಾವು ಜೀವ ಪರಿಸರ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ನಮ್ಮ ಎಕಾಲಜಿ ಏನಿದೆ, ಪರಿಸರ ವ್ಯವಸ್ಥೆ, ಎಕೋಸಿಸ್ಟಮ್ ಅಂತ ಕರಿತೀವಿ. ಮತ್ತೆ ಪೋಷಣಾ ಸ್ತರಗಳದ್ರಲ್ಲಿ ಹೆಂಗಿರುತ್ತೆ, ಮತ್ತೆ ನಮ್ಮ ಪ್ಲಾಂಟ್ ಅನಿಮಲ್ಸ್ ಅಂದ್ರೆ ನಮ್ಮ ಒಂದು ಸಸ್ಯಗಳಲ್ಲಿ ಹೆಂಗೆ ದ್ಯುತಿಸಂಶ್ಲೇಷಣ ಕ್ರಿಯೆ ಆಗುತ್ತೆ, 2 ವಿಧಗಳಾಗತ್ತೆ, ಬೇಗ ಡೇ ಟೈಮು ಮತ್ತೆ ನೈಟ್ ಟೈಮು ಯಾವ ರೀತಿ ಆಗುತ್ತೆ, ಮತ್ತೆ ನಮ್ಮ ಹ್ಯೂಮನ್ ಅಂದ್ರೆ ನಮ್ಮ ಮಾನವ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ. ಓಕೆ, ಇದನ್ನ ಸ್ವಲ್ಪ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇದು FD ಅಲ್ಲಿ ಕೇಳಿದ್ದ ಒಂದಷ್ಟು ಎನ್ಸೈಮ್ಸ್ ಕಿಣ್ವಗಳನ್ನ ಕೊಟ್ಬಿಟ್ಟು ಅದರಿಂದ ಔಟ್ಪುಟ್ ಏನಾಗುತ್ತೆ ಅಂತ ಕೇಳ್ತಾ ಹೋಗ್ತಾನೆ. ಸೊ ಇದು ತುಂಬಾ ಇಂಪಾರ್ಟೆಂಟ್, ತಿಳ್ಕೊಳ್ಳೋಣ ಒಂದೊಂದಾಗಿ. ಸೊ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಜೊತೆಗೆ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನನ್ನ ಫಾಲೋ ಮಾಡೋರು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಪುನೀತ್ ಫೋರಂ ಅಂತ ಹೇಳಿ. ಅಥವಾ ನೀವು ಸರ್ಚ್ ಮಾಡಿರೋ ಟೆಲಿಗ್ರಾಮ್ @ಪುನೀತ್ ಫೋರಂ ಅಂತ ನಿಮಗೆ ಸಿಗುತ್ತೆ. ಫೈನ್ ಸರ್. ಸೊ ಫಸ್ಟ್ ಜೀವಕ್ರಿಯೆಗಳು. ಸರ್, ಜೀವಕ್ರಿಯೆ ಅಂದ್ರೆ ಸರ್, ಒಂದು ಜೀವಿ ಇದೆ, ಅದು ಒಂದು ಕ್ರಿಯೆ ನಡೆಸಬೇಕು ಅಂದ್ರೆ ಅದಕ್ಕೆ ಉಸಿರಾಟ ಆಗ್ಬೇಕು, ಅದಕ್ಕೆ ಒಂದಷ್ಟು ಆಹಾರ ಬೇಕು, ಅಂದ್ರೆ ಪೋಷಣೆ ಆಗ್ಬೇಕು, ಅದು ಪರಿಚಲನೆ, ವಿಸರ್ಜನೆ, ಅದು ತಿಂದಿದ್ದು ಡೈಜೆಷನ್ ಆಗ್ಬೇಕು, ಆಮೇಲೆ ವಿಸರ್ಜನೆ ಮಾಡ್ಬೇಕು, ಸಂತಾನೋತ್ಪತ್ತಿ, ಇವೆಲ್ಲ ಒಂದು ಅದರ ಕ್ರಿಯಾತ್ಮಕ ಚಟುವಟಿಕೆಗಳು ಅಲ್ವಾ ಸರ್? ಫೈನ್. ಏಕಕೋಶ ಜೀವಗಳಲ್ಲಿ ಒಂದೇ ಕೋಶ ಎಲ್ಲ ಜೀವಕ್ರಿಯೆಗಳಲ್ಲೂ ಭಾಗವಹಿಸುತ್ತೆ. ಹೌದು. ಬಹುಕೋಶ ಜೀವಗಳಲ್ಲಿ ಅನೇಕ ಕೋಶಗಳಿರುತ್ತೆ. ಇಲ್ಲಿ ನಾನು ಸೆಲ್ ಬಗ್ಗೆ ಮಾತಾಡಲ್ಲ. ಓಕೆ, ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್ ಬಗ್ಗೆ, ಸೆಲ್ಸ್ ಬಗ್ಗೆ ಮಾತಾಡಲ್ಲ ನಾನು. ಓಕೆ, ಅದು ಇನ್ನೊಂದು ಟೈಮ್ ಮಾಡೋಣ. ಬಟ್ ಇಲ್ಲಿ ವೆರಿ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಈಗ ಜೀವಿಗಳಿದೆ, ಉಸಿರಾಟ ಆಗ್ತಾ ಇದೆ ಸರ್, ಅದು ಪೋಷಣೆ ಹೆಂಗೆ ಬೆಳೆಯುತ್ತೆ, ಅದು ಪೋಷಣಾ ಸ್ತರಗಳು ಅಂತ ಕರಿತೀವಿ. ಓಕೆ, ಪೋಷಣಾ ಸ್ತರಗಳು ಅಂತ ಕರಿತೀವಿ. ಫೈನ್. ಸೊ ಈ ಪೋಷಣಾ ಸ್ತರಗಳ ಬಗ್ಗೆ ತಿಳ್ಕೊಳ್ಳೋಣ. ಇದ್ರಲ್ಲಿ ಒಂದಷ್ಟು ಪಿರಮಿಡ್ಗಳು ಬರುತ್ತೆ. ನಮ್ಮ ಎಕಾಲಜಿ ಎಕೋಸಿಸ್ಟಮ್ ಅಲ್ಲಿ ಪಿರಮಿಡ್ಗಳು ಬರುತ್ತೆ. ಮತ್ತೆ ಇನ್ನೊಂದಷ್ಟು ಜೀವಿಗಳಿರ್ತವೆ. ಓಕೆ, ಪ್ರೊಡ್ಯೂಸರ್, ಕನ್ಸ್ಯೂಮರ್ಸ್, ಡಿಕಂಪೋಸರ್ ಅಂತ ಕರಿತೀವಿ. ಸೊ ಪೋಷಕಗಳು, ಪರಪೋಷಕಗಳು, ಕೊಳೆತಿನಿಗಳು ಅಂತ ಕರಿತೀವಿ. ಸೊ ಇದು ಏನು? ಓಕೆ, ಮತ್ತೆ ನಮ್ಮ ಫುಡ್ ವೆಬ್, ನಮ್ಮ ಆಹಾರ ಜಾಲ ಅಂದ್ರೆ ಏನು? ಆಹಾರ ಜಾಲ ಅಂದ್ರೆ ಏನು? ಡೈರೆಕ್ಟ್ ಕ್ವಶನ್ಸ್ ಬರ್ತವೆ ಸರ್, ಇದನ್ನ ಕೂಡ ತಿಳ್ಕೊಬೇಕಾಗುತ್ತೆ. ಫೈನ್. ಈಗ ಈ ಪೋಷಣಾ ವ್ಯವಸ್ಥೆ ಅಂದ್ರೆ ಏನು ಸರ್? ಪೋಷಣ ಅಂದ್ರೆ ತನ್ನನ್ನು ತಾನು ಪೋಷಿಸ್ಕೊಳ್ತಕ್ಕಂಥದ್ದು, ಸ್ವಪೋಷಕಗಳು ಅಂತ ಕರಿತೀವಿ. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳನ್ನು ಸ್ವಪೋಷಕ ಅಂತ ಕರಿತೀವಿ. ಅಂದ್ರೆ ತನ್ನ ಆಹಾರ ತಾನು ತಯಾರಿಸ್ಕೋಬೇಕೇನಿರ್ಬೇಕು, ಪತ್ರ ಹರಿತಿರ್ಬೇಕು ಅಲ್ವಾ ಸರ್? ಕ್ಲೋರೋಫಿಲ್ ಅಂತ ಕರಿತೀವಿ. ಸೊ ಅಂದ್ರೆ ಸಸ್ಯಗಳು ಮತ್ತೆ ಹಸಿರು ಶೈವಲ್ಯ ಸಸ್ಯಗಳು ಮತ್ತು ಶೈವಲ್ಯಗಳು ಇವು ತಮ್ಮ ಆಹಾರ ತಾವು ತಯಾರಿಸ್ಕೊಳ್ತವೆ. ಹೆಂಗೆ? ದ್ಯುತಿ ಸಂಶ್ಲೇಷಣ ಕ್ರಿಯೆ ಮೂಲಕ ತಯಾರಿಸ್ಕೊಳ್ತವೆ. ಫೈನ್. ಇನ್ನು ಪರಪೋಷಕಗಳು ಅಂದ್ರೇನು? ಪತ್ರ ಹರಿತಿ ಇಲ್ಲದೆ ಇರ್ತಕ್ಕಂಥದ್ದು. ಅಂದ್ರೆ ಒಂದಷ್ಟು ಬ್ಯಾಕ್ಟೀರಿಯಾ ಆಗಿರ್ಬೋದು, ಶಿಲೀಂಧ್ರ ಆಗಿರ್ಬೋದು, ಮಾನವ ಪ್ರಾಣಿಗಳಾಗಿರ್ಬೋದು, ತಮ್ಮ ಆಹಾರಕ್ಕಾಗಿ ಬೇರೆ ಸಸ್ಯಗಳನ್ನ ಅವಲಂಬಿಸಿರ್ತವೆ. ಇದ್ರಲ್ಲಿ ಬೇರೆ ಬರುತ್ತೆ ಅಲ್ವಾ? ನಾವು ಓದಿರ್ತೀರಾ. ಅಂದ್ರೆ ಪ್ರೈಮರಿ ಇದು ಭಕ್ಷಕಗಳು ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಪ್ರೈಮರಿ ಅಂದ್ರೆ ಪ್ರಾಥಮಿಕ ಭಕ್ಷಕಗಳು, ದ್ವಿತೀಯ ಭಕ್ಷಕಗಳು ಅಂತ ಕೂಡ ಕರಿತೀವಿ. ಸೊ ಇದು ಪರಪೋಷಕಗಳಲ್ಲಿ ಉದಾಹರಣೆಗೆ ನಾವು ತಗೋಬಹುದು. ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಡಿಕಂಪೋಸರ್ಸ್ ಅಂದ್ರೆ ಶೈವಲಗಳು ಅಥವಾ ನಮ್ಮ ಬ್ಯಾಕ್ಟೀರಿಯಾ, ನೋಡಿ ಕೊಳೆತಿನಿಗಳು ಅಂತ ಏನ್ ಹೇಳ್ತೀವಿ. ಕೆಲವು ಬ್ಯಾಕ್ಟೀರಿಯಾಗಳು ಎರೆಹುಳು, ಹದ್ದು ಇತ್ಯಾದಿ ಜೀವಿಗಳನ್ನು ಕೊಳೆತಿಸುತ್ತಿರುವ ಸಸ್ಯ ಮತ್ತು ಪ್ರಾಣಿ ದೇಹದ ಸಾವಯವ ಪದಾರ್ಥಗಳೊಂದಿಗೆ ಪೋಷಣೆ ಪಡೆಯುತ್ತವೆ. ಅಂದ್ರೆ ಈ ಒಂದು ಡಿಕಂಪೋಸರ್ಸ್, ನಾವು ಈಗ ಫಾರ್ ಎಕ್ಸಾಂಪಲ್ ಗೆದ್ದಲು ಹುಳ ಆಗಿರ್ಬೋದು, ಇರುವೆಗಳಾಗಿರ್ಬೋದು, ಸತ್ತಿರ್ತಕ್ಕಂತ ಒಬ್ಬ ಮಾನವ ಅಥವಾ ಯಾವುದೇ ಒಂದು ಪ್ರಾಣಿಗಳ ದೇಹಗಳನ್ನ ಅದನ್ನ ಕೊಳೆಸ್ತಕ್ಕಂಥ ಕ್ರಿಯೆಯಲ್ಲಿ ತಮ್ಮ ಆಹಾರ ತಾವು ಪಡ್ಕೋತವೆ. ಅದನ್ನ ಕೊಳೆತಿನಿಗಳು ಅಂತ ಕರಿತೀವಿ. ಸೊ ಈಗ ಪ್ರೈಮರಿಯಾಗಿ ಏನ್ ನಾವು ಅನ್ಕೊಂಡ್ವಿ, ಯಾವುದೇ ಒಂದು ಫುಡ್ ಅಂದ್ರೆ ವೆಬ್ ಜಾಲ ಅಂದ್ರೆ ಆಹಾರ ಜಾಲ ಅಂತ ಏನ್ ಕರಿತೀವಿ, ಫುಡ್ ಚೈನ್ ಆಹಾರ ಜಾಲ ಅಂತ ಏನ್ ಕರಿತೀವಿ, ಅಥವಾ ಆಹಾರ ಸರಪಳಿ ಅಂತ ಕರಿತೀವಿ, ಸರಪಳಿ ಅಂತ ಏನ್ ಕರಿತೀವಿ. ಸೊ ಇಲ್ಲಿ ಸ್ನೇಹಿತರೆ ಪ್ರೊಡ್ಯೂಸರ್ ಇರ್ತಾರೆ, ಕನ್ಸ್ಯೂಮರ್ಸ್ ಇರ್ತಾರೆ, ಅಂದ್ರೆ ಅದನ್ನ ಉತ್ಪಾದಕರು, ಅದನ್ನ ಭಕ್ಷಕರು ಅಂತ ಏನ್ ಕರಿತೀವಿ. ಅದರಲ್ಲೂ ಬೇರೆ ಬರ್ತಾರೆ. ಪ್ರೈಮರಿ ಅಂದ್ರೆ ಪ್ರಾಥಮಿಕ ಭಕ್ಷಕ, ದ್ವಿತೀಯ ಭಕ್ಷಕ. ಈಗ ಫಾರ್ ಎಕ್ಸಾಂಪಲ್ ಹುಲ್ಲುಗಳನ್ನು ತಿಂತಕ್ಕಂತ ಬೇರೆ ನಮ್ಮ ಮೊಲ ಆಗಿರ್ಬೋದು ಅಥವಾ ಜಿಂಕೆ ಆಗಿರ್ಬೋದು, ಅದು ಪ್ರಾಥಮಿಕ ಭಕ್ಷಕ ಆಗುತ್ತೆ. ಅದನ್ನ ತಿಂತಕ್ಕಂತ ಸಿಂಹ, ಅದು ದ್ವಿತೀಯ ಭಕ್ಷಕ ಆಗುತ್ತೆ ಅಲ್ವಾ ಸರ್? ಹಿಂಗೆ. ಸೊ ಇದನ್ನು ಕೂಡ ಸಬ್ ಡಿವೈಡ್ ಮಾಡ್ಬೋದು. ಫೈನ್. ಅಂದ್ರೆ ಈ ತರ ಕ್ವಶನ್ಸ್ ಬರ್ತವೆ. ಪ್ರಾಥಮಿಕ ಭಕ್ಷಕ ಯಾವುದು, ದ್ವಿತೀಯ ಭಕ್ಷಕ ಯಾವುದು, ಕೊಳೆತಿನಿ, ಇದ್ರ ಬಗ್ಗೆ ಎಲ್ಲ ಬೇಸಿಕ್ ಥಿಂಗ್ಸ್ ತಿಳ್ಕೊಂಡಿರ್ಬೇಕು. ಫೈನ್. ಇನ್ನು ಪರಾವಲಂಬಿಗಳು ಅಂತ ಇರ್ತವೆ. ಅಂದ್ರೆ ತಮ್ಮನ್ನ ತಾವು ಬದುಕಕ್ಕೆ ಇನ್ನೊಂದ್ ಜೊತೆ ಸಹಯೋಗ, ಓಕೆ, ಸಹಯೋಗ ಮಾಡ್ಕೊಂಡು ಅಂದ್ರೆ ಅವಲಂಬ ಆಗಿರ್ತವೆ. ಕೆಲವು ಹೆಂಗಿರುತ್ತೆ ಅಂದ್ರೆ ಪರಸ್ಪರ ಅವಲಂಬಿಗಳು. ಅಂದ್ರೆ ಈ ಒಂದು ಜೀವಿ ಎ ಅಂತಕ್ಕಂಥ ಜೀವಿ ಬಿ ಜೊತೆ, ಇದ್ರಿಂದ ಇದಕ್ಕೆ ಉಪಯೋಗ ಆಗ್ತಾ ಇರತ್ತೆ,
ಇದು ಕ್ರಿಯೆ ಮಾಡೋದ್ರಿಂದ ಈ ಬಿ ಜೀವಿಗೆ ಎ ಜೀವಿಯಿಂದ ಉಪಯೋಗ ಆಗುತ್ತೆ. ಸೊ ಹಿಂಗೆ ಪರಸ್ಪರ ಅವಲಂಬಿಗಳಾಗಿರ್ತವೆ. ಇನ್ನೊಂದಷ್ಟು ಪರಾವಲಂಬಿಗಳು. ನೋಡಿ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಾ ಹೋದ್ರೆ, ಈಗ ಸಸ್ಯ ಪ್ರಾಣಿಗಳ ಆಹಾರವನ್ನು ಕೆಲವು ಸಸ್ಯ ಪ್ರಾಣಿಗಳು ಪಡೆದುಕೊಳ್ಳುತ್ತವೆ. ಆ ಮೂಲಕ ತಾವು ಅವಲಂಬಿಸಿದ ಜೀವಿಗಳ ಶಕ್ತಿ ಮತ್ತು ವಿಕಾಸವನ್ನು ಕುಗ್ಗಿಸುತ್ತವೆ. ಇವನು ಪರಾವಲಂಬಿಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಲಾಡಿ ಹುಳ, ಜಂತು ಹುಳ ಅಂದ್ರೆ ಹೊಟ್ಟೆ ಒಳಗಿರುತ್ತೆ ಜಂತು ಹುಳಗಳು ಅಲ್ವಾ. ಸೊ ಅದು ಏನಾಗುತ್ತೆ, ನಮ್ಗೆ ಇವನ್ ಮಾನವನ ಒಂದು ದೇಹದಲ್ಲೂ ಕೂಡ ಬೇರೆ ಬೇರೆ ಹುಳಗಳಿರುತ್ತೆ ಸ್ನೇಹಿತರೆ. ಅದು ಒಂದಷ್ಟು ಹಾನಿ ಮಾಡ್ತಕ್ಕಂಥದ್ದು ಇರ್ತದೆ, ಒಂದಷ್ಟು ನಮಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಅಂತಂದ್ರೆ ನಮಗೆ ಉಪಯೋಗ ಆಗ್ತಕ್ಕಂಥ ಹುಳಗಳು ಕೂಡ ಇರ್ತವೆ. ಸೊ ಹೀಗೆ ಪರೋಪಜೀವಿಗಳು ಅಂತ ಕರಿತೀವಿ. ಪರಸ್ಪರಾವಲಂಬಿಗಳು ಸರ್ ಸಿಂಬಯೋಸಿಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಅಂದ್ರೆ ಒಂದಕ್ಕೊಂದು ಉಪಯೋಗ. ಈಗ ಫಾರ್ ಎಕ್ಸಾಂಪಲ್ ಕಲ್ಲು, ಓಕೆ, ಶಿಲೀಂಧ್ರ, ಶೈವಲ. ಈಗ ನಿಮ್ಗೆ ಎಕ್ಸಾಂಪಲ್ ಇದರಲ್ಲಿ ಪರಸ್ಪರಾವಲಂಬಿಗಳಲ್ಲಿ 3 ವಿಧ ಮಾಡ್ಕೋತೀವಿ. ಏನು, ಕಮೆನ್ಸಲಿಸಮ್ ಅಂತ ಕರಿತೀವಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಣಿ ಇದೆ ಅಂತ ಇಟ್ಕೊ, ಒಂದು ಜೀವಿ, ಇನ್ನೊಂದು ಜೀವಿ ಇದೆ. ಈ ಜೀವಿಯಿಂದ ಬೆನಿಫಿಟ್ ಪಡ್ಕೊಳ್ಳುತ್ತೆ, ಓಕೆ. ಆದ್ರೆ ಈ ಜೀವಿಗೆ ಏನು ಬೆನಿಫಿಟ್ ಆಗಲ್ಲ, ಅಂದ್ರೆ ಬಟ್ ಹಾರ್ಮು ಕೂಡ ಆಗಲ್ಲ. ಅದಕ್ಕೆ ಏನಾಗುತ್ತೆ, ಹಾರ್ಮ್ ಅಂತಂದ್ರೇನೋ ಅದನ್ನ ಸಾಯಿಸ್ತಕ್ಕಂಥದ್ದು ಅಥವಾ ಅದನ್ನ ಹಾಳು ಮಾಡ್ತಕ್ಕಂಥದ್ದು ಕೂಡ ಮಾಡಲ್ಲ, ಸುಮ್ನೆ ಅದರಿಂದ ಬೆನಿಫಿಟ್ಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಕಮೆನ್ಸಲಿಸಮ್ ಅಂತ ಕೂಡ ಕರಿತೀವಿ, ಓಕೆ ಸರ್. ಮ್ಯೂಚುವಲಿಸಮ್ ಪರಸ್ಪರ ಅವಲಂಬಿಗಳು ಈ ತರ ನೋಡಿದ್ವಿ. ಅಂದ್ರೆ ಇದ್ರಿಂದ ಇದಕ್ಕೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ ಸರ್, ಈಗ ಇಲ್ಲಿದೆ ಮ್ಯೂಚುವಲಿಸಮ್ ಅಲ್ಲಿ ಇದು ಕೂಡ ಪ್ಲಸ್, ಇದಕ್ಕೂ ಬೆನಿಫಿಟ್. ಹೆಂಗೆ ಬೆನಿಫಿಟ್, ಈಗ ಯಾವ್ದಾದ್ರು ದುಂಬಿ ಬರುತ್ತೆ, ಹೂವಿನ ಮಕರಂದ ಇರುತ್ತೆ, ಇದಕ್ಕೂ ಬೆನಿಫಿಟ್ ಸಿಕ್ತು. ಇದೇ ದುಂಬಿ ಇನ್ನೊಂದು ಹೂಗ್ ಹೋಗುತ್ತೆ, ಅಲ್ಲೂ ಮಕರಂದ ಇರುತ್ತೆ. ಇಲ್ಲಿರ್ತಕ್ಕಂಥ ಪರಾಗಸ್ಪರ್ಶ ಅಂತ ಕರಿತೀವಿ. ಇಲ್ಲಿರ್ತಕ್ಕಂಥ ಒಂದು ಓವರೀಸ್ ಅಂತ ಏನ್ ಕರಿತೀವಿ, ಅದನ್ನ ತಗೊಂಡೋಗಿ ಇನ್ನೊಂದು ಹೂ ಮೇಲೆ ಅದು ಕಾಲು ಅಂಟ್ಕೊಂಡಿರುತ್ತಲ್ಲ ಅಲ್ಲಿ ಕೂರ್ಸುತ್ತೆ. ಸೊ ಅವಾಗ ಏನಾಗುತ್ತೆ, ಅಲ್ಲಿ ಇನ್ನೊಂದು ಬೀಜ, ಇನ್ನೊಂದು ಗಿಡ ಉತ್ಪತ್ತಿ ಆಗಕ್ಕೆ ಈಸಿ ಆಯ್ತು. ಸೊ ಅಲ್ಲಿಗೆ ಇದಕ್ಕೂ ಬೆನಿಫಿಟ್ ಆಯ್ತು, ಇದಕ್ಕೂ ಬೆನಿಫಿಟ್ ಆಯ್ತು. ಮ್ಯೂಚುವಲಿಸಮ್ ಅಂತ ಕರಿತೀವಿ, ಓಕೆ ಫೈನ್. ಅದೇ ರೀತಿ ಪ್ಯಾರಾಸೈಟ್ಸ್. ಒಂದು ಪ್ಯಾರಾಸೈಟ್ಸ್ ಅಂತಂದ್ರೆ ಏನು ಅಂದ್ರೆ, ಯಾವುದೇ ಒಂದು ಜೀವಿಗೆ ಬೆನಿಫಿಟ್ ಇರುತ್ತೆ, ಇನ್ನೊಂದಕ್ಕೆ ಹಾರ್ಮ್ ಆಗಿರುತ್ತೆ. ಅಂದ್ರೆ ಈಗ ಯಾವ್ದಾದ್ರು ಗೆದ್ದಲು ಹುಳ ತಗೊಳ್ಳಿ. ಗೆದ್ದಲು ಯೂಶುವಲಿ ಎಲ್ಲಿ ಕಟ್ಟುತ್ತೆ, ಸಂಧಿ, ಎಲ್ಲಿ ತುಂಬಾ ಒದ್ದೆ ಇರುತ್ತೆ, ಎಲ್ಲಿ ಮರ. ಸೊ ಇಲ್ಲಿ ಅದು ತಿನ್ನುತ್ತೆ ಮರ ಅಲ್ವಾ. ಇದರಿಂದ ಏನಾಗುತ್ತೆ, ಆ ಮರ ಜೀವಿಗೆ ಅಥವಾ ಆ ಒಂದು ಇದಕ್ಕೆ ಹಾರ್ಮ್ ಆಗುತ್ತೆ, ಅಂದ್ರೆ ಅದರ ಒಂದು ನಾಶ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಇಲ್ಲಿ ಆ ಗೆದ್ದಲಿಗೆ ಏನಾಗುತ್ತೆ ಸರ್, ಅದಕ್ಕೆ ಏನಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಸೊಳ್ಳೆ ಬಂತು ಕಚ್ಚಿತು, ಸೊಳ್ಳೆಗೆ ಈಸಿ ಆಯ್ತು, ನಮಗ್ ಕಚ್ಚಿದ್ರೆ ನಮಗ್ ಹಾರ್ಮ್ ಆಯ್ತು, ಅದನ್ನ ರೋಗ ಬರ್ತದೆ. ಇದು ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಈ ಕಮೆನ್ಸಲಿಸಮ್ ಉದಾಹರಣೆ ಕೊಡೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹಸು ಕೂತಿರುತ್ತೆ, ಹಸುಗೆ ಮೇಲೆ ನಿಮ್ಗೆ ಗೊತ್ತಿದೆ ಹುಳಗಳಿರ್ತವೆ. ಸೊ ಆ ಹುಳಗಳು ತಿನ್ನಕ್ಕೆ ಏನ್ ಬರುತ್ತೆ, ಇಲ್ಲಿ ಬಂದು ಕೂತ್ಕೊಳುತ್ತೆ. ಏನು, ಒಂದು ಹಸುಗಳ ಮೇಲೆ ಒಂದಷ್ಟು ಪಕ್ಷಿಗಳು ಕೂತಿರೋದು ನೋಡಿರ್ತೀರ. ಈ ಪಕ್ಷಿ ಇದೆಯಲ್ಲ, ಪಕ್ಷಿಗೆ ಬೆನಿಫಿಟ್ ಆಯ್ತು ಅಲ್ವಾ, ಪಕ್ಷಿಗೂ ಬೆನಿಫಿಟ್ ಆಯ್ತು, ಹಸುಗೂ ಬೆನಿಫಿಟ್ ಆಗುತ್ತೆ. ಇಲ್ಲಿ ಒಂದಷ್ಟು ಕೇಸ್ಗಳಲ್ಲಿ ಏನಾಗುತ್ತೆ, ಈಗ ಮರಗಳು ತಗೊಳ್ಳಿ, ಮರಗಳ ಮೇಲೆ ಮರಗಳಿದೆ, ಮರಗಳಲ್ಲಿ ಏನಾಗುತ್ತೆ, ಮರಗಳಲ್ಲಿ ಪಕ್ಷಿಗಳು ಗೂಡು ಕಟ್ಕೊಳ್ಳುತ್ತೆ ಅಲ್ವಾ. ಇಲ್ಲಿ ಪಕ್ಷಿಗೆ ಬೆನಿಫಿಟ್ ಆಯ್ತು, ಮರಗೇನು ಬೆನಿಫಿಟ್ ಆಗಿಲ್ಲ. ಆದ್ರೆ ಮರಕ್ಕೆ ಎಫೆಕ್ಟ್ ಕೂಡ ಆಗಿಲ್ಲ. ಎಫೆಕ್ಟ್ ಏನಾರ ಆಯ್ತಾ, ಆ ಪಕ್ಷಿ ಗೂಡು ಕಟ್ಟಿರೋದ್ರಿಂದ ಮರಕ್ಕೆ ಏನು ಎಫೆಕ್ಟ್ ಆಗಿಲ್ಲ. ಸೊ ಇದನ್ನ ಕಮೆನ್ಸಲಿಸಮ್ ಅಂತ ಕರಿತೀವಿ. ಸೊ ಹಿಂಗೆ ಉದಾಹರಣೆಗಳು ಬರುತ್ತೆ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್ ಇದು, ಓಕೆ ಫೈನ್. ಇನ್ನು ಇದರ ಪಿರಮಿಡ್ಗಳು ಅಂತ ಕರಿತೀವಿ. ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಪಿರಮಿಡ್ಸ್ ಅಂತ ನಾವೇನಂತ ಕರೀಬಹುದು, ಎಕಲಾಜಿಕಲ್ ಪಿರಮಿಡ್, ಜೀವ ಪರಿಸರ ಪಿರಮಿಡ್ಗಳು ಅಂತ ಕರಿತೀವಿ. ಸೊ ಏನದು ಪಿರಮಿಡ್ಗಳು, ಇಲ್ಲಿ ಎಕ್ಸಾಮ್ ಅಲ್ಲಿ ನೇರ ಪಿರಮಿಡ್ಗಳು ಮತ್ತೆ ಅದ್ರ ತಲೆ ಕೆಳಗಾಗಿರೋ ಪಿರಮಿಡ್ಗಳ ಬಗ್ಗೆ ಕೇಳ್ತಾನೆ. ಪಿರಮಿಡ್ಗಳು ಅಂದ್ರೆ ಏನಿಲ್ಲ, ಈಗ ನಾವು ಓದಿದ್ವಿ, ಅಂದ್ರೆ ಒಂದಷ್ಟು ಜೀವಿಗಳಿವೆ, ಪ್ರೊಡ್ಯೂಸರ್, ಅದನ್ನ ತಿನ್ನಕ್ಕೆ ಬೇರೆ ಜೀವಿಗಳಿರುತ್ತೆ, ಸಸ್ಯಾಹಾರಿಗಳು, ಅದನ್ನ ತಿನ್ನಕ್ಕೆ ನಮ್ಗೆ ಮಾಂಸಾಹಾರಿಗಳಿರುತ್ತೆ. ಅದ್ರಲ್ಲಿ ಪ್ರೈಮರಿ ಮಾಂಸಾಹಾರಿ, ಸೆಕೆಂಡರಿ ಅಂದ್ರೆ ಪ್ರಾಥಮಿಕ ಮತ್ತು ದ್ವಿತೀಯ ಮಾಂಸಾಹಾರಿಗಳು, ಭಕ್ಷಕವು ಅಂತ ಕರಿತೀವಿ. ಅದಾದ್ಮೇಲೆ ಮೇಲ್ಗಡೆ ಟಾಪ್ ಅಲ್ಲಿ ಬೇರೆ ಒಂದು. ಅಂದ್ರೆ ಇದು ಕ್ವಾಂಟಿಟಿ ನೋಡಿದ್ರೆ ಹುಲ್ಲು ಜಾಸ್ತಿ ಇದೆ, ಅದನ್ನ ತಿಂತಕ್ಕಂತ ಮಿಡತೆ ಆಗಿರ್ಬೋದು ಮೊಲ ಕಮ್ಮಿ ಇರುತ್ತೆ, ಅಥವಾ ಅದನ್ನ ತಿಂತಕ್ಕಂತ ಬೇರೆ ಬೇರೆ ಹುಳ, ಈಗ ಮಿಡತೆ ಆಗಿರ್ಬೋದು, ಮೊಲ ಆಗಿರ್ಬೋದು, ಅದನ್ನ ತಿಂತಕ್ಕಂತ ಬೇರೆ ಬೇರೆ, ಈಗ ಜಿಂಕೆ ತಿಂತಕ್ಕಂತ ಸಿಂಹ, ಜಿಂಕೆಗಿಂತ ಸಿಂಹದ ಒಂದು ಕೌಂಟ್ ಕಮ್ಮಿ ಇರುತ್ತೆ ಅಥವಾ ನಂಬರ್ಸ್ ಕಮ್ಮಿ ಇರುತ್ತೆ. ಅಂದ್ರೆ ಇಲ್ಲಿ ನಂಬರ್ಸ್ ಬೇಸ್ ಅಲ್ಲಿ ಜಾಸ್ತಿ ಇರುತ್ತೆ, ಪ್ರೊಡ್ಯೂಸರ್ಸ್ ಸಸ್ಯಗಳು ಜಾಸ್ತಿ ಇದೆ, ಹೋಗ್ತಾ ಹೋಗ್ತಾ ಕಮ್ಮಿ ಇದೆ. ಇದನ್ನ ಪಿರಮಿಡ್ ಆಕಾರದಲ್ಲಿ ಬರುತ್ತೆ. ಸೊ ಇದು ನಮ್ಗೆ ಅಪ್ರೈಟ್ ಪಿರಮಿಡ್ ಅಂತ ಕರಿತೀವಿ. ಅಪ್ರೈಟ್ ಅಂದ್ರೆ ನೇರ ಪಿರಮಿಡ್ ಅಂತ ಕರಿತೀವಿ. ಇದು ತಲೆ ಕೆಳಕಾದ ಪಿರಮಿಡ್, ಇದು ನಂಬರ್ಸ್, ಕೌಂಟ್ ಅಲ್ಲಿ ನೋಡೋದಾದ್ರೆ ನೇರ ಪಿರಮಿಡ್. ಇದು ನಾವು ತಗೊಂಡ್ರೆ ಟೆರೆಸ್ಟ್ರಿಯಲ್ ಅಥವಾ ಗ್ರಾಸ್ ಲ್ಯಾಂಡ್, ಹುಲ್ಲುಗಾವಲು ಪ್ರದೇಶ ಅಂತ ತಗೊಂಡ್ರೆ ಹುಲ್ಲುಗಾವಲಿನ ಪ್ರದೇಶದಲ್ಲಿ ಈ ರೀತಿ. ಅಕಸ್ಮಾತ್ ನೀವು ಪಾಂಡ್ ಅಂತಂದ್ರೆ ನಿಮ್ಗೆ ನದಿ ಪರಿಸರ ವ್ಯವಸ್ಥೆ ಅಲ್ಲಿ ತಗೊಂಡ್ರು ಕೂಡ ಅದೇ ರೀತಿ. ಅಲ್ಲಿ ಇರ್ತಕ್ಕಂತ ಬೇರೆ ಬೇರೆ ಜಲಚರ ಸಸ್ಯಗಳನ್ನ ತಿಂತಕ್ಕಂತ
ಬೇರೆ ಬೇರೆ ಸಣ್ಣ ಸಣ್ಣ ಮೀನುಗಳಾಗಿರ್ಬೋದು, ಸಣ್ಣ ಮೀನುಗಳು ತಿಂತಕ್ಕಂಥ ದೊಡ್ಡ ಮೀನುಗಳ ಸಂಖ್ಯೆ ಆಗಿರ್ಬೋದು ಕಮ್ಮಿ ಇರುತ್ತೆ. ಅದನ್ನ ತಿಂತಕ್ಕಂತ ಬೇರೆ ಬಾತುಕೋಳಿಗಳಾಗಿರ್ಬೋದು ಮೀನುಗಳನ್ನ, ಅದ್ರ ಸಂಖ್ಯೆ ಕಮ್ಮಿ ಇರುತ್ತೆ. ಸೊ ಇದು ಕೂಡ ಪಿರಮಿಡ್ ಮೇಲಕ್ಕೆ ಹೋಗ್ತಾ ಇದೆ ಅಲ್ವಾ ಸರ್. ಸೊ ಹೀಗೆ ಇದು ನದಿ ವ್ಯವಸ್ಥೆ, ಪಾಂಡ್ ವ್ಯವಸ್ಥೆ ಆಗಿರ್ಬೋದು, ಗ್ರಾಸ್ ಲ್ಯಾಂಡ್ ಅಥವಾ ಹುಲ್ಲುಗಾವಲು. ಸೊ ಇದ್ರಲ್ಲಿ ಕೌಂಟ್ ನಾವು ನೋಡೋದಾದ್ರೆ ಕೇಳ್ತಾನೆ, ಅಂದ್ರೆ ಅದರ ಒಂದು ಕೌಂಟ್ಸ್ ಅಂದ್ರೆ ನಂಬರ್ಸ್ ಅಂದ್ರೆ ಸಂಖ್ಯಾ ಪಿರಮಿಡ್ ಅಂತ ಕರಿತೀವಿ. ಸಂಖ್ಯೆಗಳು ಅದರ ಇರ್ತಕ್ಕಂಥ ಸಂಖ್ಯೆಗಳ ಆಧಾರದ ಮೇಲೆ ನೋಡಿದ್ರೆ ಇದು ನೇರ ಪಿರಮಿಡ್ ಆಗುತ್ತೆ ಸರ್, ನೇರ ಪಿರಮಿಡ್. ಅದೇ ನಾವು ಈ ಉಲ್ಟಾ ಪಿರಮಿಡ್ ಕೂಡ ನೋಡ್ತೀವಿ, ತಲೆ ಕೆಳಗಾಗಿರ್ತಕ್ಕಂಥ ಪಿರಮಿಡ್ ಸಂಖ್ಯೆಗಳಲ್ಲೇ. ಎಲ್ಲಿ ನೋಡ್ತೀವಿ ಇದನ್ನ ನಾವು ಮರಗಳ ಒಂದು ಪರಿಸರ ವ್ಯವಸ್ಥೆಗಳಲ್ಲಿ ನೋಡ್ತೀವಿ. ಮರದಲ್ಲಿ ತಗೊಳ್ಳಿ, ಒಂದು ಮರ ಇರತ್ತಷ್ಟೇ ಅಲ್ವಾ, ಅದು ಮೇನ್ ಪ್ರೊಡ್ಯೂಸರ್. ಅದನ್ನ ಅವಲಂಬಿಸ್ಕೊಂಡು ಸಣ್ಣ ಪುಟ್ಟ ಗಿಡಗಳು ಬೆಳೆದಿರ್ತವೆ ಅಲ್ವಾ, ಬಳ್ಳಿಗಳು, ಅಥವಾ ಅಲ್ಲಿ ಹರ್ಬಿವರಸ್ ಅಂದ್ರೆ ಅದನ್ನ ತಿಂತಕ್ಕಂತ ಒಂದಷ್ಟು ಪಕ್ಷಿಗಳು ಗೂಡು ಕಟ್ಕೊಂಡಿರ್ಬೋದು, ಅದರ ಹಣ್ಣುಗಳು ತಿಂತಕ್ಕಂತ ಪಕ್ಷಿಗಳು ಗೂಡು ಕಟ್ಕೊಂಡಿರ್ಬೋದು. ಆ ಪಕ್ಷಿಗಳಲ್ಲಿ ಕೂಡ ಒಂದಷ್ಟು ಸಣ್ಣ ಪುಟ್ಟ ಹುಳಗಳಿರ್ತವೆ ಅಲ್ವಾ. ಈಗ ಮನುಷ್ಯರಂಗೆ ತಲೆಯಲ್ಲಿ ಏನಿರುತ್ತೆ ಹಂಗೆ ಇಲ್ಲೂ ಕೂಡ ಇರ್ತವೆ, ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಆ ಹುಳಗಳಲ್ಲಿ ಇನ್ನೊಂದಷ್ಟು ಹುಳಗಳು, ಸಣ್ಣ ಸಣ್ಣ ಹುಳಗಳು ಇರ್ತವೆ ಹಿಂಗೆ. ಸೊ ಇಲ್ಲಿ ನೋಡಿದ್ರೆ ಏನಾಗುತ್ತೆ, ಒಂದು ಮರ ಹೋಗ್ತಾ ಹೋಗ್ತಾ ಜಾಸ್ತಿ ಆಯ್ತು ಅಂದ್ರೆ ಇದು ತಲೆ ಕೆಳಗಾಗಿರ್ತಕ್ಕಂಥ ಪಿರಮಿಡ್ ಕೇಳ್ತಾನೆ. ಸೊ ಎಲ್ಲಿ ನಾವು ಸಂಖ್ಯೆಗಳಲ್ಲಿ ಸಂಖ್ಯಾ ಪಿರಮಿಡ್ ತಲೆ ಕೆಳಗಾಗಿ ಎಲ್ಲಿ ಸಿಗುತ್ತೆ ಅಂದ್ರೆ ಈ ಮರದ ಒಂದು ಪರಿಸರ ವ್ಯವಸ್ಥೆ, ಸಸ್ಯದ ಪರಿಸರ ವ್ಯವಸ್ಥೆ ತಗೊಂಡ್ರೆ ಅಲ್ಲಿ ಸಿಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಮತ್ತೆ ಸ್ಪಿಂಡಲ್ ಶೇಪ್ ಅಂತ ಬರುತ್ತೆ, ಯಾಕಂದ್ರೆ ಮೇಲೆ ಒಂದು ಕಾರ್ನಿವರ್ಸ್ ಬಂದು ಬರುತ್ತೆ. ಇದು ಬೇಕಾಗಿಲ್ಲ, ಇಷ್ಟು ತಿಳ್ಕೊಂಡ್ರೆ ಸಾಕು. ಸೊ ಇದು ಸಂಖ್ಯೆಗಳಾದ್ರೆ, ಅದೇ ಸ್ನೇಹಿತರೆ ನಿಮ್ಗೆ ಬಯೋಮಾಸ್ ಕೌಂಟ್ ತಗೊಂಡ್ರೆ, ಬಯೋಮಾಸ್ ಅಂದ್ರೇನು, ಜೀವರಾಶಿ ಕೌಂಟ್ ತಗೊಂಡ್ರೆ ಏನಾಗುತ್ತೆ ನಿಮ್ಗೆ ಪಿರಮಿಡ್ ಉಲ್ಟಾ ಬರುತ್ತೆ. ಎಲ್ಲಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಅಪ್ರೈಟ್ ಎಲ್ಲಿ ಸಿಗುತ್ತೆ, ನೇರ ಪಿರಮಿಡ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ನಮ್ಮ ಟೆರೆಸ್ಟ್ರಿಯಲ್ ಅಂದ್ರೆ ಭೂಮಿ ಮೇಲೆ ನೋಡೋದಾದ್ರೆ ಜೀವ ರಾಶಿ ಕೌಂಟ್ ಕೆಜಿ. ಸೊ ಈಗ ಎಲ್ಲ ಸಸ್ಯಗಳು ತಗೊಂಡ್ರೆ ನಮ್ಗೆ ಫಾರ್ ಎಕ್ಸಾಂಪಲ್ 1000 kg ಇರುತ್ತೆ ಅಂತ ಇಟ್ಕೊಳ್ಳಿ. ಅದಕ್ಕಿಂತ ಕಮ್ಮಿ ಇರ್ತಕ್ಕಂಥ ಪ್ರಾಣಿಗಳು ಅಂದ್ರೆ ಸಸ್ಯಾಹಾರಿ ಪ್ರಾಣಿಗಳು ಇರುತ್ತಲ್ಲ, ಅದು ಒಂದು 100 kg ಇರ್ಬೋದು ಅಷ್ಟೇ ಅಲ್ಲ. ಸಸ್ಯ ರಾಶಿ ಜಾಸ್ತಿ ಇದೆ, ಪ್ರಾಣಿ ರಾಶಿ ಕಮ್ಮಿ ಇದೆ. ಅದನ್ನ ತಿಂತಕ್ಕಂಥ ಸಿಂಹ ಆಗಿರ್ಬೋದು, ಅದು ಒಂದು ಕೆಜಿ ಆಗಿ ಕನ್ವರ್ಟ್ ಮಾಡ್ತಾ ಹೋದ್ರೆ 1:10 ಅಲ್ಲಿ ನಮ್ಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಮೇಲೆ ಹೋಗ್ತದೆ. ಸೊ ಇಲ್ಲಿಗೆ ಅರ್ಥ ಏನು, ಸೊ ಅಟ್ ಲಾಸ್ಟ್ ಅಲ್ಲಿ ನಮ್ಗೆ ಏನಾಗುತ್ತೆ, ಅದರ ಮಾಸ್ ಅಂದ್ರೆ ಆ ಜೀವ ರಾಶಿಗಳ ಕೌಂಟ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ತೂಕ ಅಂತ ಹೇಳ್ಬೋದು. ಬಯೋಮಾಸ್ ಅಂದ್ರೆ ಜೀವರಾಶಿಯ ತೂಕಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಇದು ನೇರ ಪಿರಮಿಡ್ ಬರುತ್ತೆ. ಅದೇ ನಾವು ಪಾಂಡ್ ಅಥವಾ ನದಿ ವ್ಯವಸ್ಥೆ, ಅಕ್ವಾಟಿಕ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಸೊ ನದಿ ಜೀವ ಪರಿಸರ ವ್ಯವಸ್ಥೆ ತಗೊಂಡೋದ್ರೆ ಅಲ್ಲೇನಾಗುತ್ತೆ ಅಂತ ಸ್ನೇಹಿತರೆ, ಕೌಂಟ್ ನಿಮಗೆ ಡಿಕ್ರೀಸ್ ಆಗ್ತಾ ಬರುತ್ತೆ ಮೇಲಿಂದ, ಆದ್ರೆ ಕೆಳಗಡೆ ಅಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕೌಂಟ್ ಅಂದ್ರೆ ಇದು ತೂಕದ ಬಗ್ಗೆ ಮಾತ್ರ, ಜೀವರಾಶಿಯ ತೂಕ. ಓಕೆ, ಇಲ್ಲಿ ನಂಬರ್, ಇದು ಸಂಖ್ಯೆಯಲ್ಲಿ ನಮಗೆ ನೆಲ ಆಗಿರ್ಬೋದು, ಜಲ ಆಗಿರ್ಬೋದು, ಎರಡು ನೇರ ಪಿರಮಿಡ್. ಅದೇ ತೂಕದಲ್ಲಿ ನೋಡಿದ್ರೆ ನಮ್ಮ ಭೂಮಿಲಿ ನೇರ ಪಿರಮಿಡ್ ಕೇಳ್ತಾನೆ ಸರ್. ಇವೆಲ್ಲ ಎಕ್ಸಾಂಪಲ್ ಬಂದಿವೆ. ಓಕೆ, PSI ಬಂದಿದೆ, STL ಬಂದಿದೆ, FTL ಬಂದಿದೆ. ವೆರಿ ಇಂಪಾರ್ಟೆಂಟ್ ಇದು ಕಾನ್ಸೆಪ್ಟ್. ಓಕೆ ಫೈನ್. ಅದೇ ನಮ್ಮ ನದಿ ಪರಿಸರ, ಅಕ್ವಾಟಿಕ್ ನದಿ ಅಥವಾ ಸರೋವರ ತಗೊಂಡ್ರೆ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಸಸ್ಯಗಳ ತೂಕ ಇದೆಯಲ್ಲ ಜಾಸ್ತಿ ಇರ್ಬೋದು ಕೌಂಟು, ಬಟ್ ತೂಕ ಸಣ್ಣ ಸಸ್ಯಗಳು ಅಲ್ಲಿ ಅಲ್ವಾ, ಮರ ತರ ದೊಡ್ಡದಾಗಿಲ್ಲ, ತೂಕ ಕಮ್ಮಿ. ಅದನ್ನ ತಿಂತಕ್ಕಂಥ ಸಣ್ಣ ಮೀನುಗಳು ತೂಕ ಅದು ಇದಕ್ಕಿಂತ ಜಾಸ್ತಿ ಇರುತ್ತೆ. ಅದನ್ನ ತಿನ್ನಕ್ಕಂಥ ದೊಡ್ಡ ಮೀನುಗಳ ತೂಕ ಅದು ಇನ್ನೂ ಜಾಸ್ತಿ ಇರುತ್ತೆ. ಅದನ್ನ ತಿನ್ನಕ್ಕಂಥ ತಿಮಿಂಗಗಳ ರಾಶಿಗಳು ತೂಕ, ಅದು ಬಯೋಮಾಸ್ ಅಂದ್ರೆ ಕೌಂಟ್, ಕೆಜಿಗಳ ಲೆಕ್ಕದಲ್ಲಿ ತೂಕ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ತೂಕದ ಬಗ್ಗೆ ಮಾತಾಡಿದ್ರೆ, ಜೀವರಾಶಿ ಕೌಂಟ್ ಬಗ್ಗೆ ಮಾತಾಡೋದಾದ್ರೆ, ಓಕೆ, ಅದರ ಕೆಜಿ ಲೆವೆಲ್ಗೆ ಮಾತಾಡೋದಾದ್ರೆ, ಗ್ರಾಮ್ ಲೆವೆಲ್ಗೆ ಮಾತಾಡೋದಾದ್ರೆ, ಇದು ನಮ್ಮ ನದಿ ಅಥವಾ ನಮ್ಮ ಎಕೋಸಿಸ್ಟಮ್ ಅಥವಾ ಸರೋವರ ಅಥವಾ ಜಲ ಒಂದು ಪರಿಸರ ವ್ಯವಸ್ಥೆ ನೋಡಿದ್ರೆ ಇದು ಉಲ್ಟಾ ಪಿರಮಿಡ್, ಇನ್ವರ್ಟೆಡ್ ಅಂದ್ರೆ ತಲೆ ಕೆಳಗಾದ ಪಿರಮಿಡ್ ಇರ್ತಕ್ಕಂಥದ್ದು. ಇದು ನೇರ ಪಿರಮಿಡ್ ಇರುತ್ತೆ ಭೂಮಿ ಮೇಲೆ ಆದ್ರೆ. ಇದು ಬಯೋಮಾಸ್, ಜೀವರಾಶಿದಾದ್ರೆ. ಓಕೆ ಫೈನ್. ಸೊ ಇವಾಗ ನಾವು ನೋಡಿದ್ವಿ, ಮೊದಲು ಏನಿರುತ್ತೆ, ಪ್ರೊಡ್ಯೂಸರ್ ಇರುತ್ತೆ ಅಲ್ವಾ, ಅಂದ್ರೆ ಉತ್ಪಾದಕರು, ಅದನ್ನ ತಿಂತಕ್ಕಂಥ ಭಕ್ಷಕರಲ್ಲಿ ನಮ್ಗೆ ಪ್ರಾಥಮಿಕ ಭಕ್ಷಕರು, ಅದರಲ್ಲಿ ಸಸ್ಯಾಹಾರಿಗಳು ಬರುತ್ತೆ, ದ್ವಿತೀಯ ಭಕ್ಷಕರು, ಮಾಂಸಾಹಾರಿಗಳು ಬರ್ಬೋದು. ಸೊ ಹಿಂಗೆ ಹೋಗ್ತಾ ಇರ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ, ಶಕ್ತಿ, ಇಲ್ಲಿಂದ ಇಲ್ಲಿಗೆ ಶಕ್ತಿ ಹೆಂಗ್ ಹೋಗ್ತದೆ ಸರ್, ಶಕ್ತಿಯ ಹರಿವು ಅಂತ ಕರಿತೀವಿ. ಶಕ್ತಿಯ ಹರಿವು ಎಕ್ಸಾಂಪಲ್ ಕೇಳ್ತಾನೆ, ಶಕ್ತಿಯ ಹರಿವು. ಓಕೆ, ಎಕ್ಸಾಂಪಲ್ ಕೇಳ್ತಾನೆ. ಸೊ ಈ ಎಕಾಲಜಿ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಶಕ್ತಿಯ ಹರಿವಲ್ಲಿ ಒಂದು ಅಂದ್ರೆ ಪ್ರೊಡ್ಯೂಸರ್ ಅಲ್ಲಿ 100% ಅವ್ರ ಶಕ್ತಿ ಉತ್ಪಾದನೆ ಮಾಡಿದ್ರೆ, ನೆಕ್ಸ್ಟ್ ಒಂದು ಅಂದ್ರೆ ಈಗ ಅದನ್ನ ತಿಂತಕ್ಕಂಥ ಪ್ರೈಮರಿ ಕನ್ಸ್ಯೂಮರ್ಸ್ ಅಂದ್ರೆ ಸಸ್ಯಾಹಾರಿಗಳು ತಿಂತಕ್ಕಂಥದ್ದು ಬರೀ ಅದರ 1/10 ಭಾಗ, 10/1 ಅಂದ್ರೆ ಓನ್ಲಿ 10% ಮಾತ್ರ. ಪ್ರತಿ ಒಂದು ಹಂತಕ್ಕೂ ಕೂಡ ಮೇಲ್ ಹೋಗ್ತಾ ಇದ್ದಂಗೆ ಅದರ ಒಂದು ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ಈಗ 100 ಇಲ್ಲಿ ಉತ್ಪಾದನೆ ಆಗ್ತಾ ಇದೆ, 100 ರೂಪಾಯಿ ಅಂದ್ರೆ
ನೆಕ್ಸ್ಟ್ ಇದರ 1/10 ಭಾಗ ಅಂದ್ರೆ 10% ಅಂದ್ರೆ 10 ಹೋಗುತ್ತೆ. ಇದರ 10 ಭಾಗ ಅಂದ್ರೆ 1% ಹೋಗುತ್ತೆ. ಇದರ 10 ಭಾಗ 1/10 ಭಾಗ ಅಂದ್ರೆ 10% ಅಂದ್ರೆ 0.1% ಹೋಗುತ್ತೆ. ಸೊ ಹಿಂಗೆ ಶಕ್ತಿಯ ಹರಿವು ಹೋಗುತ್ತೆ. ಇನ್ ಮಿಕ್ಕಿದ್ದು ಆಸ್ ಎ ಲಾಸ್. ಓಕೆ, ಅದು ಲಾಸ್ ಆಗ್ತಾ ಹೋಗುತ್ತೆ. ಒಂದೊಂದು ಹಂತಕ್ಕೂ ಕೂಡ ಏನಾಗುತ್ತೆ, ಬರೀ 10 ಭಾಗದಷ್ಟು ಮಾತ್ರ ಶಕ್ತಿ ಹರಿವು ಹೋಗುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ 1/10 ಭಾಗ ಅಂತ ಆಗ್ತಾನೆ ಅಥವಾ 10% ಅಂತ, 10%, 10% ಅಂತ ಆಗ್ತಾನೆ. ಸೊ ಇದು ಕೂಡ ನಿಮ್ಗೆ ಶಕ್ತಿಯ ಹರಿವು ಗೊತ್ತಿರಬೇಕು. ಸೊ ಶಕ್ತಿಯ ಹರಿವು ಯಾವ ರೀತಿ ಇರುತ್ತೆ ಸರ್? ಇದು ನೇರ ಪಿರಮಿಡ್ ರೀತಿ ಇರುತ್ತೆ. ನೇರ ಪಿರಮಿಡ್. ಓಕೆ, ಸೊ ಇದು ನಿಮಗೆ ಗೊತ್ತಿರಬೇಕು. ನೇರ ಪಿರಮಿಡ್ ಆಗತ್ತೆ, ಇಲ್ಲಿ ಜಾಸ್ತಿ ಹೋಗ್ತಾ ಹೋಗ್ತಾ ಕಮ್ಮಿ ಅಲ್ವಾ? ತಲೆಗಾಗದ ಪಿರಮಿಡ್ ಅಂದ್ರೆ ಅದು ತೂಕ ಇಲ್ಲಿ ನೋಡಿ, ಇಲ್ಲಿ ಕಮ್ಮಿ ಇರುತ್ತೆ, ಹೋಗ್ತಾ ಹೋಗ್ತಾ ತೂಕ ಜಾಸ್ತಿ. ಸೊ ಇದು ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರುತ್ತೆ. ಆಗ ಇದು ಯಾವ ಪರಿಸರ ವ್ಯವಸ್ಥೆಯಲ್ಲಿ ಇದೆ, ಇದು ಎಲ್ಲಿ ಏನಿದೆ ಅಂತ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತಾನೆ. ಸೊ ಇದೆರಡು ಮುಖ್ಯವಾದ ಕಾನ್ಸೆಪ್ಟ್ ಸ್ನೇಹಿತರೆ. ಫೈನ್, ಈಗ ನಾವು ಪರಿಸರ ವ್ಯವಸ್ಥೆ ನೋಡಿದ್ವಿ, ಹೆಂಗಿದೆ ಎಕಾಲಜಿ, ಅದರಲ್ಲಿ ಹೆಂಗೆ ವಿಧಗಳು ಮಾಡ್ತೀವಿ, ಶಕ್ತಿಯ ಹರಿವು ಹೆಂಗಾಗುತ್ತೆ, ಮತ್ತೆ ಈ ಪಿರಮಿಡ್ಗಳು ಅಂದ್ರೇನು, ಈ ತಲೆಗಾಗಾದ ಪಿರಮಿಡ್ ಅಂದ್ರೇನು, ಇವೆಲ್ಲ ನೋಡ್ಕೊಂಡ್ವಿ. ಇನ್ನು ಸಸ್ಯದಲ್ಲಿ ಬಂದ್ರೆ ಅದು ಈಗ ಆಹಾರ ತಯಾರು ಮಾಡುತ್ತೆ ಅಂತ ತಗೊಂಡ್ವಿ, ಶಕ್ತಿ ಉತ್ಪಾದನೆ ಮಾಡುತ್ತೆ. ಸರ್ ಇಲ್ಲಿ ಸಸ್ಯಗಳು ಶಕ್ತಿ ಉತ್ಪಾದನೆ ಮಾಡೋದು ಹೆಂಗೆ? ಅಲ್ಲಿ ಪತ್ರ ಹರಿಯುತ್ತೆ, ಪ್ರೊಡ್ಯೂಸರ್ ಅಂತ ಕರಿತೀವಿ ಅದನ್ನ ಅಲ್ವಾ ಸರ್? ಪ್ರೊಡ್ಯೂಸರ್ ಅಂದ್ರೆ ಉತ್ಪಾದಕರು. ದ್ಯುತಿ ಸಂಶ್ಲೇಷಣೆಯಿಂದ ನಡೀತಕ್ಕಂಥದ್ದು. ಸೊ ಅದರ ಒಂದು ರಾಸಾಯನಿಕ ಕ್ರಿಯೆ ಕೂಡ ಸಮೀಕರಣ ಇಲ್ಲಿದೆ. ಓಕೆ, ಒಂದು ಈಕ್ವೇಶನ್ಸ್ ಕೂಡ ಇದೆ ಇಲ್ಲಿ. ಇದ್ರ ಬಗ್ಗೆ ಜಾಸ್ತಿ ಬೇಡ, ಈಕ್ವೇಶನ್ಸ್ ಏನ್ ಕೇಳಲ್ಲ ಎಕ್ಸಾಮ್ ಅಲ್ಲಿ. ಬಟ್ ಈ ದ್ಯುತಿ ಸಂಶ್ಲೇಷಣೆ ಕೇಳಿದ್ರೆ 2 ಹಂತಗಳು ನಡೆಯುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಅಂದ್ರೆ ಒಂದು ಬೆಳಕಿದ್ದಾಗ, ಬೆಳಕು ಅವಲಂಬಿತ ಇದ್ದಾಗ ಬೆಳಕು ಪ್ರತಿಕ್ರಿಯೆ ಅಂತ ಕರಿತೀವಿ. ಓಕೆ, ಇರುಳು ಪ್ರತಿಕ್ರಿಯೆ ಅಂತ ಕೂಡ ಕರಿತೀವಿ. ಇರುಳು ಅವಲಂಬಿಕೆ ಅಂದ್ರೆ ಬೆಳಕು ಇಲ್ದೇದಾಗ. ಓಕೆ, ಬೆಳಕು ಇಲ್ದೇದಾಗ ಬೆಳಕು ಅನವಲಂಬಿತ ಅಂದ್ರೆ ಇರುಳು ಪ್ರತಿಕ್ರಿಯೆ ಅಂದ್ರೆ ನೈಟ್. ನೈಟ್ ಅಲ್ಲಿ ಹೆಂಗಾಗರೆ ಅದು ಆಹಾರ ತಯಾರು ಮಾಡ್ಕೊಳ್ಳುತ್ತೆ. ಸೊ ಆಹಾರ ತಯಾರಾಗಲ್ಲ ಅವಾಗ ಏನಾಗುತ್ತೆ, ರೆಸ್ಪಿರೇಷನ್ಸ್ ಆಗುತ್ತೆ. ಓಕೆ, ನೈಟ್ ಅಲ್ಲಿ ಆದ್ರೆ. ಬೆಳಗ್ಗೆ ಹೊತ್ತಾದ್ರೆ ಫೋಟೋಸಿಂಥಸಿಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ವಾಟ್ ಇಸ್ ದಿಸ್ ಅಂತ. ಓಕೆ, ಫೈನ್. ಇದು ದ್ಯುತಿ ಸಂಶ್ಲೇಷಣೆ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಪತ್ರ ಹರಿತಿರುತ್ತೆ. ಪತ್ರ ಹರಿತಿಂದ ಏನಾಗುತ್ತೆ ಸರ್? ಕ್ಲೋರೋಫಿಲ್. ಸೊ ಅಲ್ಲಿಗೆ ಸನ್ಲೈಟ್ ತಗೊಳುತ್ತೆ, ನೀರು ತಗೊಳುತ್ತೆ, ವಾಟರ್ ವೇಪರ್. ಅದರಿಂದ ಏನಾಗುತ್ತೆ, ಆಹಾರ ಮತ್ತೆ ಕಾರ್ಬನ್ ಡೈಆಕ್ಸೈಡ್, ನಮ್ಮ ಇಂಗ ಡೈಆಕ್ಸೈಡ್ ನ ತಗೊಂಡು ಏನ್ ಮಾಡುತ್ತೆ, ಆಹಾರ ತಯಾರಿಸ್ಕೊಳ್ಳುತ್ತೆ. ತಯಾರಿಸ್ಕೊಂಡು ಏನ್ ಮಾಡುತ್ತೆ, ಅದನ್ನ ಆಕ್ಸಿಜನ್ ಅನ್ನ ಹೊರಗಡೆ ಬಿಡುತ್ತೆ, ಕಾರ್ಬೋನೇಟ್ ರೂಪದಲ್ಲಿ ಅದನ್ನ ತನ್ನ ಆಹಾರ ತಾನು ತಯಾರಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರೆ, ಈ 2 ವಿಧ ಅಂತ ಹೇಳಿದೆ. ಈ 2 ವಿಧದಲ್ಲಿ ಯಾವ ವಿಧದಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ಡೇ ಟೈಮ್ ಅಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್, ಇಂಗ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ಬಿಡುತ್ತಲ್ವಾ ಸರ್, ಅದು ಫೋಟೋಸಿಂಥಸಿಸ್. ಅದ ರೆಸ್ಪಿರೇಷನ್ ಮಾಡ್ಬೇಕಾದ್ರೆ ನೈಟ್ ಟೈಮ್ ಅಲ್ಲಿ ನಮ್ಗೆ ಏನಾಗುತ್ತೆ, ಸನ್ಲೈಟ್ ಇರಲ್ಲ. ಅವಾಗ ಏನ್ ಮಾಡುತ್ತೆ, ಇರ್ತಕ್ಕಂಥ ಸ್ವಲ್ಪ ಆಮ್ಲಜನಕ ಉಪಯೋಗಿಸ್ಕೊಳ್ಳುತ್ತೆ, ಕಾರ್ಬನ್ ಡೈಆಕ್ಸೈಡ್ ನ ಸ್ವಲ್ಪ ಪ್ರಮಾಣದ ಹೊರಗೆ ಬಿಡುತ್ತೆ. ಅಂದ್ರೆ ಇಲ್ಲಿ ರೆಸ್ಪಿರೇಷನ್ ಕೆಲಸ ಆಗ್ತಾ ಇರತ್ತೆ ಇಲ್ಲಿ. ಸೊ ಅರ್ಥ ಏನು, ಅದಕ್ಕೆ ನಿಮ್ಗೆ ಹೇಳ್ತಾರೆ, ನಮ್ಗೆ ಅನ್ವಯಿಕ ವಿಜ್ಞಾನದಲ್ಲಿ ಕ್ವಶನ್ ಕೇಳ್ತಾನೆ. ಅನ್ವಯಿಕ ವಿಜ್ಞಾನ ಏನ್ ಕೇಳ್ತಾನೆ ಅಪ್ಲೈಡ್ ಸೈನ್ಸ್ ಅಲ್ಲಿ. ಅದಕ್ಕೆ ತುಂಬಾ ಜನ ಹೇಳ್ತಾರೆ ನೈಟ್ ಟೈಮ್ ಮರದ ಕೆಳಗಡೆ ಮಲಗಬೇಡಿ. ರೀಸನ್ ಯಾಕೆ? ಮರದ ಕೆಳಗಡೆ ನಮ್ಗೆ ಆಮ್ಲಜನಕ ಕೊರತೆ ಉಂಟಾಗುತ್ತದೆ. ಆಮ್ಲಜನಕ ಕೊರತೆ ಇಲ್ಲಿ ಮರ ಉಸಿರಾಡುತ್ತಾ ಇರುತ್ತೆ ಅಷ್ಟೇ, ಆಮ್ಲಜನಕ ತಗೊಳಕ್ ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬೀಳುತ್ತೆ. ಡೇ ಟೈಮ್ ಅಲ್ಲಿ ಮರದ ಕೆಳಗೆ ಇರಿ, ಯಾಕೆ? ಆಮ್ಲಜನಕನ ಹೊರ ಸೂಸುತ್ತೆ ಕಾರ್ಬನ್ ಡೈಆಕ್ಸೈಡ್ ತಗೊಂಡು, ನಮ್ಗೆ ಆಮ್ಲಜನಕ ಬೇಕು. ನೈಟ್ ಟೈಮ್ ಅಲ್ಲಿ ಮರದ ಕೆಳಗಡೆ ಮಲಗಬೇಡಿ ಅಂತ ಹೇಳುತ್ತಾರೆ. ಅದಕ್ಕೆ ಅಂದ್ರೆ ಇದಕ್ಕೆ ಇದೇ ಕಾರಣಕ್ಕೋಸ್ಕರ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಫೈನ್. ಇನ್ನು ಕ್ಲೋರೋಫಿಲ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಕ್ಲೋರೋಪ್ಲಾಸ್ಟ್ ಅಂದ್ರೆ ಒಂದು ಎಲೆನ ತೆಗೆದು ನಾವು ಅದು ಕ್ರಾಸ್ ಸೆಕ್ಷನ್ ಮಾಡಿದ್ರೆ ಅದನ್ನ ಪಾರ್ಶ್ವವಾಯು ನೋಡೋದು ಹಿಂಗ್ ಕಾಣುತ್ತೆ. ಅದರಲ್ಲಿ ಪ್ಲಾಂಟ್ ಅಲ್ಲಿ ಸೆಲ್ಸ್ ಗಳಿರ್ತವೆ, ಕ್ಲೋರೋಪ್ಲಾಸ್ಟ್ ಗಳಿರ್ತವೆ. ಆ ಕ್ಲೋರೋಪ್ಲಾಸ್ಟ್ ನ ಮೆಂಬ್ರೇನ್ ಇರುತ್ತೆ, ಔಟರ್ ಮೆಂಬ್ರೇನ್, ಹೊರ ಪದರ ಒಳ ಪದರ ಅಂತ ಇರುತ್ತೆ. ಆ ಕ್ಲೋರೋಫಿಲ್ ಇಂದನೇ ನಮ್ಗೆ ಏನಾಗುತ್ತೆ, ಪತ್ರ ಹರಿತಿಂದಾನೆ ನಮ್ಗೆ ಮುಖ್ಯವಾಗಿ ಆಹಾರ ತಯಾರಿಕೆ ಯೂಸ್ ಆಗ್ತಕ್ಕಂಥದ್ದು. ಫೈನ್. ಫೋಟೋಸಿಂಥಸಿಸ್ ಏನೋ ನಾವು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೀತಕ್ಕಂಥದ್ದು ಅಲ್ಲೇ. ಇಲ್ಲಿ ಒಳಗಡೆ ನೋಡಿದ್ರೆ ಇಲ್ಲಿ ನೋಡಿ ಸ್ಟ್ರೋಮಾ ಅಂತಾನು ಕೂಡ ಇರುತ್ತೆ, ಗ್ರಾನಮ್ ಅಂತ ಕೂಡ ಇರುತ್ತೆ. ಇದು ಗ್ರಾನಮ್. ಈ ಸ್ಟ್ರೋಮಾ ಮತ್ತೆ ಗ್ರಾನಮ್ ನಮಗೆ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಸ್ಟ್ರೋಮಾ ಅಂದ್ರೆ ಇಲ್ಲಿರ್ತಕ್ಕಂಥ ತುಂಬಿರ್ತಕ್ಕಂಥದ್ದು ಒಂದು ಲಿಕ್ವಿಡ್, ಸೆಮಿ ಲಿಕ್ವಿಡ್ ತರ ಇರುತ್ತೆ. ಇದು ಗ್ರಾನಮ್. ಗ್ರಾನಮ್ ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ಸ್ಟ್ರಕ್ಚರ್. ಓಕೆ, ಫೈನ್. ಈಗ ಏನಿಗೆ ಬೇಕು ಸ್ಟ್ರೋಮಾ ಮತ್ತು ಗ್ರಾನ ಅಂದ್ರೆ, ಈಗ ಬೆಳಕು ಪ್ರಕ್ರಿಯೆಯಲ್ಲಿ ಹರಿದ್ರೇನು ಅಂತ ಏನ್ ಕರಿತೀವಿ, ಕ್ಲೋರೋಫಿಲ್, ಅದರಿಂದ ನಮಗೆ ದ್ಯುತಿ ಸಂಶ್ಲೇಷಣೆ ನಡೆಯುತ್ತೆ ಅಲ್ವಾ ಸರ್? ಪತ್ರ ಹರಿತಿರುವ ಒಳಗೆ ಹರಿದ್ರೇನು ಇರುತ್ತೆ. ಸೊ ಅದನ್ನ ಗ್ರಾನದಲ್ಲಿ ನಡೆಯುತ್ತೆ. ಅದು ಎಲ್ಲಿ ಸರ್? ಈ ಒಂದು ಸ್ಟ್ರಕ್ಚರ್ ಇರುತ್ತಲ್ಲ ನಿಮ್ ಎಲೆಗಳಲ್ಲಿ ಹಿಂಗೆ ಹೋಗಿರುತ್ತಲ್ಲ, ನಿಮ್ ಎಲೆ ತಗೊಂಡ್ರೆ ಹಿಂಗೆ ಸುಮ್ನೆ ಸಿಂಪಲ್ ಆಗಿ ಬರೆಯೋದ್ರೆ ಹಿಂಗ್ ಹೋಗಿರುತ್ತಲ್ಲ, ದಿಸ್ ಇಸ್ ಕಾಲ್ಡ್ ಗ್ರಾನ. ಸೊ ಇಲ್ಲಿ ಗ್ರಾನದಲ್ಲಿ ಏನಿರುತ್ತೆ, ನಮ್ಗೆ ದ್ಯುತಿ ಸಂಶ್ಲೇಷಣೆ ನಡೀತಕ್ಕಂಥದ್ದು ಗ್ರಾನದಲ್ಲಿ. ಯಾವಾಗ? ಬೆಳಕಿನ ಡೇ ಟೈಮ್ ಅಲ್ಲಿ. ವೆರಿ ಇಂಪಾರ್ಟೆಂಟ್ ಸರ್ ಇದು, ಡೇ ಟೈಮ್ ಅಲ್ಲಿ. ಓಕೆ,
ಇದನ್ನ ಹಿಲ್ ಪ್ರಕ್ರಿಯೆ ಅಂತ ಕೂಡ ಕರಿತೀವಿ. ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಹಿಲ್ ಪ್ರಕ್ರಿಯೆ ನಮ್ಮ ಒಂದು ಪ್ಲಾಂಟ್ ಸಸ್ಯಗಳಲ್ಲಿ ಯಾವಾಗ ನಡೆಯುತ್ತೆ? ಬೆಳಕು ಪ್ರತಿಕ್ರಿಯೆಯಲ್ಲಿ ಅಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡಿಬೇಕಾದ್ರೆ ಗ್ರಾನದಲ್ಲಿ ಹಿಲ್ ಪ್ರತಿಕ್ರಿಯೆ ನಡೀತಕ್ಕಂಥದ್ದು ಕೇಳ್ತಾನೆ. ಸೊ ಈ ಒಂದು ಪ್ರತಿಕ್ರಿಯೆ ನಡಿಬೇಕಾದ್ರೆ, ಈ ರಾಸಾಯನಿಕ ಪ್ರತಿಕ್ರಿಯೆ ನಡಿಬೇಕಾದ್ರೆ ಓಕೆ, ಆಹಾರ ತಯಾರಿಸ್ಕೋಸ್ಕರ ಅವಾಗ ಒಂದಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ಗಳು ಆಗ್ತವೆ ನಮ್ಮ ಒಂದು ಸಸ್ಯಗಳಲ್ಲಿ. ಅದನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನಮ್ಮ ನೀರು ಮತ್ತೆ ಆಮ್ಲಜನಕದಾಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು ತಗೊಂಡು ಏನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾನೆ? ಅಡಿನೋಸಿಸ್ ಡೈಫಾಸ್ಫೇಟ್, ಅಡಿನೋಸಿಸ್ ಟ್ರೈಫಾಸ್ಫೇಟ್, ನಿಕೋಟಿನ್ಮೈಡ್ ಅಡಿನೈನ್ ಡೈನ್ಯೂಕ್ಲಿಯೊಟೈಡ್ ಫಾಸ್ಫೇಟ್, ಎಲೆಕ್ಟ್ರಾನ್ ಫಾಸ್ಫೇಟ್. ಅಂದ್ರೆ ಇವೆಲ್ಲ ಏನಕ್ಕೆ ಅಂತಂದ್ರೆ ಇದೆಲ್ಲ ಏನು ಉತ್ಪತ್ತಿ ಆಗುತ್ತೆ ಅಲ್ಲ, ಅದನ್ನ ನಮ್ಗೆ ಇಲ್ಲಿ ಫುಲ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾನೆ. ಬಟ್ ಇದನ್ನ ತಿಳ್ಕೊಳ್ಳೋದು ಬೇಡ. ಬಟ್ ಏನ್ ಆಗುತ್ತೆ ಬೆಳಕಿನ ಪ್ರತಿಕ್ರಿಯೆಯಲ್ಲಿ, ಏನೇನು ಉತ್ಪತ್ತಿ ಆಗುತ್ತೆ ಅನ್ನೋದು ಮಾತ್ರ ಜಸ್ಟ್ ನೀವು ನೋಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಇದನ್ನ ತಿಳ್ಕೊಳ್ಳಿ. ಇದು ಇರುಳು ನೈಟ್ ಅಲ್ಲಿ ಏನಾಗುತ್ತೆ? ಸ್ಟ್ರೋಮಾದಲ್ಲಿ ಆಗ್ತಕ್ಕಂಥದ್ದು. ಸ್ಟ್ರೋಮಾದಲ್ಲಿ ನಮ್ಗೆ ಏನಾಗುತ್ತೆ? ಈ ಒಂದು ರೆಸ್ಪಿರೇಷನ್, ಉಸಿರಾಟ ಕ್ರಿಯೆ ಆಗ್ತಕ್ಕಂಥದ್ದು. ಅಲ್ಲಿ ಫೋಟೋಸಿಂಥಸಿಸ್ ಆಗಲ್ಲ, ಆಹಾರ ತಯಾರಿಸಕ್ ಆಗಲ್ಲ, ಯಾಕಂದ್ರೆ ಬೆಳಕಿರಲ್ಲ. ಸೊ ಅದನ್ನ ಕ್ವಾಲಿನ್ ಚಕ್ರ ಅಂತ ಕರಿತೀವಿ. ಓಕೆ, ಕ್ವಾಲಿನ್ ಚಕ್ರದ ಬಗ್ಗೆ ಕೇಳಬಹುದು. ಕ್ವಾಲಿನ್ ಚಕ್ರ ಯಾವಾಗ ನಡೆಯುತ್ತೆ ನಮ್ಮ ಸಸ್ಯಗಳಲ್ಲಿ? ಎಲ್ಲಿ ನಡೆಯುತ್ತೆ? ಸಸ್ಯಗಳಲ್ಲಿ ನಡೆಯುತ್ತೆ. ಯಾವಾಗ? ಇರುಳಿನ ಪ್ರತಿಕ್ರಿಯೆಯಲ್ಲಿ ರೆಸ್ಪಿರೇಷನ್, ಉಸಿರಾಟದ ಪ್ರಕ್ರಿಯೆ ನಡಿಬೇಕಾದ್ರೆ ಈ ನಡೆಯುತ್ತಲ್ಲ, ಅದನ್ನ ಕ್ವಾಲಿನ್ ಚಕ್ರ ಅಂತ ಕರಿತೀವಿ. ಇಸ್ ವೆರಿ ಇಂಪಾರ್ಟೆಂಟ್ ಸರ್, ವೆರಿ ವೆರಿ ಇಂಪಾರ್ಟೆಂಟ್. ಕ್ವಾಲಿನ್ ಚಕ್ರ ಮತ್ತೆ ಹಿಲ್ ಪ್ರತಿಕ್ರಿಯೆ. ಓಕೆ, ಬೆಳಕಿನ ಇದ್ರಲ್ಲಿ ಆಗ್ತಕ್ಕಂಥದ್ದು. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫೈನ್. ಇನ್ನು ನಾವು ಜೀರ್ಣಕ್ರಿಯೆಗೆ ಬಂದ್ರೆ, ನಮ್ಮ ಮಾನವನಲ್ಲಿ ತಗೊಳ್ಳೋದಾದ್ರೆ ಜೀರ್ಣಕ್ರಿಯೆ ಏನು ಸರ್? ಅಂಗಾಂಶಗಳಿರುತ್ತೆ, ಸೆಲ್ಸ್ ಗಳಿರ್ತವೆ, ಜೀರ್ಣಕ್ರಿಯೆ ಮಾಡುತ್ತೆ. ನಾವು ಆಹಾರ ಏನ್ ತಗೋತೀವಿ ಅಲ್ವಾ? ಈಗ ಫುಡ್, ಈಗ ಸಸ್ಯಗಳನ್ನ ಏನ್ ನೋಡಿದ್ವಿ? ಆಹಾರ ತಯಾರಿಸ್ಕೊಳ್ಳುತ್ತೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಅಲ್ವಾ? ಇಲ್ಲಿ ಅದನ್ನ ತಿಂತಕ್ಕಂತ ಮಾನವ, ಈಗ ನಾವು ನೋಡಿದ್ವಿ, ಇವನು ಏನಾಗ್ತಾನೆ? ಮಾನವ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದಲ್ವ ಸರ್? ಈಗ ಮಾನವನ ಎಕ್ಸಾಂಪಲ್ ತಗೊಂಡು ಅವನ ಜೀರ್ಣಕ್ರಿಯೆ ನೋಡೋಣ. ಯಾಕಂದ್ರೆ ಮಾನವನಲ್ಲಿ ಆಗ್ತಕ್ಕಂತ ಒಂದಷ್ಟು ಕಿಣ್ವಗಳು, ಎನ್ಸೈಮ್ಸ್, ಕಿಣ್ವ ಅಂತ ಕರಿತೀವಿ, ಅದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದೆ FD ಅಲ್ಲಿ. ಸೊ ಅದರಿಂದ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಇದನ್ನ ಹೆಚ್ಚಾಗಿ ಒತ್ತು ಕೊಟ್ಟು ಓದೋಣ. ಸೊ ಇಲ್ಲಿ ಜೀರ್ಣಕ್ರಿಯೆ ಆಗ್ಬೇಕಾದ್ರೆ ಸರ್, ಯಾಂತ್ರಿಕ ಅಂದ್ರೆ ತಾನು ತಿಂದಿರ್ತಕ್ಕಂಥದನ್ನ ಜೀರ್ಣ ಮಾಡಕ್ಕೆ ರಾಸಾಯನಿಕ ಜೀರ್ಣಕ್ರಿಯೆ ಆಗ್ಬೇಕಾಗತ್ತೆ. ಅಂದ್ರೆ ಅದೊಂದಷ್ಟು ರಾಸಾಯನಿಕ ಕೆಮಿಕಲ್ಸ್, ಎನ್ಸೈಮ್ಸ್ ಗಳು ಬೇಕಾಗತ್ತೆ, ಕಿಣ್ವಗಳು ಬೇಕಾಗತ್ತೆ, ಒಂದಷ್ಟು ರಸಗಳು ಉತ್ಪತ್ತಿ ಆಗ್ಬೇಕಾಗತ್ತೆ. ಸೊ ಮಾನವ ಏನು ದ್ವಿತೀಯ ಭಕ್ಷಕ ಅಥವಾ ಪ್ರಥಮ ಭಕ್ಷಕ ಅಥವಾ ಕನ್ಸ್ಯೂಮರ್ಸ್ ಅಂತ ಏನ್ ಕರಿತೀವಿ, ಅವನು ತಿಂತಕ್ಕಂತ ಆಹಾರ ಪದಾರ್ಥ ಬಾಯಿ, ಹಲ್ಲು, ನಾಲಿಗೆಯಿಂದ ಅನ್ನನಾಳ, ಜಠರ, ಮೆದೋಜೀರಕಾಂಗ ಗ್ರಂಥಿ, ಸಣ್ಣ ಕರಳು, ದೊಡ್ಡ ಕರಳು, ಗುದದ್ವಾರ, ಲಾಲಾ ಗ್ರಂಥಿ ಮತ್ತು ಯಕೃತ್ ಮುಖಾಂತರ ಏನಾಗುತ್ತೆ? ಜೀರ್ಣಕ್ರಿಯೆ ಒಂದಕ್ಕೊಂದರಲ್ಲೂ ಒಂಚೂರು ಜೀರ್ಣಕ್ರಿಯೆ ಆಗಿ ಹೋಗುತ್ತೆ. ಸೊ ಅವನ ಅಂಗ ಎಲ್ಲೆಲ್ಲಿ ಏನೇನಾಗುತ್ತೆ? ಅಂಗಗಳಲ್ಲಿ ಬಾಯಿಯಲ್ಲಿ ಆಹಾರ ಆಗಿತಾನೆ, ಗಂಟ್ಲು ನುಂಗುತ್ತೆ, ಅನ್ನನಾಳದಲ್ಲಿ ಏನಾಗುತ್ತೆ? ಕಂಪನ, ಮತ್ತೆ ಜಠರ, ಅನ್ನನಾಳದಿಂದ ಕೆಳ ಹೋಗ್ತಾ ಜಠರ, ಅಲ್ಲಿ ರುಬ್ಬುವಿಕೆ ಅಂದ್ರೆ ಏನಾಗುತ್ತೆ? ಘರ್ಷಣೆ ಆಗ್ತಕ್ಕಂಥದ್ದು, ಅದನ್ನ ಕೈಮ್ ಅಂತ ಕರಿತೀವಿ. ಓಕೆ, ಜಠರ ರಸದ ಕ್ರಿಯೆಯಿಂದ ಆಹಾರ ರುಬ್ಬಿ ಅರೆ ದ್ರವ ರೂಪದ ಆಗಿ ಪರಿವರ್ತನೆ ಆಗುತ್ತಲ್ಲ, ಅದನ್ನ ಕೈಮ್ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ ಕೈ ಬಂದ್ರೆ ಏನು ಅಂತ. ಇದು ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾನೆ? ಜಠರದಲ್ಲಿ. ಓಕೆ, ಇಲ್ಲಿ ನೋಡಿ ತಿಂತಾನೆ. ಓಕೆ, ಮೌತ್, ಟೀತ್, ಓಕೆ, ಸಲೈವರಿ, ಅಲ್ಲಿ ಸಲೈವ ಬರುತ್ತಲ್ಲ ಮೌತ್ ಅಲ್ಲಿ. ನೆಕ್ಸ್ಟ್ ಫ್ಯಾರಿಂಗ್ಸ್ ಅಂದ್ರೆ ಅನ್ನನಾಳ, ಅನ್ನನಾಳದ ಮುಖಾಂತರ ಹೋಗ್ತಾ ಇದ್ದಂಗೆ ನಮ್ಗೆ ಈಸೋಫಿಗಸ್ ಅಲ್ವಾ? ಈಸೋಫಿಗಸ್ ಇಂದ ಐದನೇದು, ಈಸೋಫಿಗಸ್ ಮುಖಾಂತರ ಬಂದು ಲಿವರ್, ಇಲ್ಲಿ ಲಿವರ್ ಆದ್ಮೇಲೆ ಸ್ಟಮಕ್ ಇದೆ ನೋಡಿ, ಸ್ಟಮಕ್ ಅಂದ್ರೆ ಪ್ಯಾಂಕ್ರಿಯಾಸ್ ಇದೆ, ಇಲ್ಲಿ ಪ್ಯಾಂಕ್ರಿಯಾಸ್, ಇದು ಗಾಲ್ ಬ್ಲಾಡರ್ ಇದೆ, ಗಾಲ್ ಬ್ಲಾಡರ್. ಇಲ್ಲಿಂದ ಏನಾಗುತ್ತೆ? ನಮ್ಮ ಸಣ್ಣ ಕರಳು ಹೋಗುತ್ತೆ, ಸಣ್ಣ ಕರಳಿಂದ ಏನಾಗುತ್ತೆ? ದೊಡ್ಡ ಕರಳಿಗೆ ಬರುತ್ತೆ, ದೊಡ್ಡ ಕರಳಿಂದ ಏನಾಗುತ್ತೆ? ಗುದದ್ವಾರದ ಮುಖಾಂತರ ಹೊರಗೆ ಹೋಗ್ತಕ್ಕಂಥದ್ದು. ಸೊ ದಿಸ್ ಇಸ್ ದ ಪ್ರಕ್ರಿಯೆ. ಓಕೆ, ಅದನ್ನ ಇಂಗ್ಲಿಷ್ ಅಲ್ಲಿ ಕೂಡ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಸ್ಟಮಕ್, ಪ್ಯಾಂಕ್ರಿಯಾಸ್, ಲಿವರ್, ಗಾಲ್ ಬ್ಲಾಡರ್ ಅಂತೆಲ್ಲ ಕರಿತೀವಿ. ಗಾಲ್ ಬ್ಲಾಡರ್ ಇದೆ ನೋಡಿ ಇಲ್ಲಿ, ಇದು ಪ್ಯಾಂಕ್ರಿಯಾಸ್ ಆಗಿರ್ಬೋದು ಅಲ್ವಾ? ಫೈನ್ ಫೈನ್. ಸೊ ಈ ರೀತಿ ಹೋಗ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನ್ ಕೇಳ್ತಾನೆ ಗೊತ್ತಾ ಸ್ನೇಹಿತರೆ? ಈ ಅಂಗಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಇಲ್ಲಿ ಮುಖ್ಯವಾಗಿ ಒಂದ್ 2-3 ಪಾಯಿಂಟ್ ಇಂಟ್ರೆಸ್ಟ್ ಆಗಿರುತ್ತೆ. ಮತ್ತೆ ಈ ಒಂದು ಪ್ರಕ್ರಿಯೆ ಆಗ್ಬೇಕಾದ್ರೆ ಕಿಣ್ವಗಳು ಬೇಕಲ್ಲ ನಮ್ಗೆ, ಎನ್ಸೈಮ್ಸ್ ರಿಲೀಸ್ ಆಗುತ್ತಲ್ಲ, ಎನ್ಸೈಮ್ಸ್ ರಿಲೀಸ್ ಆಗುತ್ತೆ. ಈ ಎನ್ಸೈಮ್ಸ್ ಯಾವ ಎನ್ಸೈಮ್ಸ್, ಯಾವ ಟೈಪ್ ಆಗಿರ್ತಕ್ಕಂಥ ಕಿಣ್ವಗಳು, ಎಲ್ಲಿ ನಮ್ಗೆ ಅದು ಉತ್ಪತ್ತಿ ಆಗುತ್ತೆ, ಇದು ಇಂಪಾರ್ಟೆಂಟ್. ಆ ಉತ್ಪತ್ತಿ ಆದ ಮೇಲೆ ಅದನ್ನ ಕಂಪೋಸ್ ಅಂದ್ರೆ ಆ ಒಂದು ರಸ, ಆ ಒಂದು ನಾವು ತಿಂದಿರಕ ಆಹಾರ ಪದಾರ್ಥಗಳನ್ನ ಅದು ಏನ್ ಮಾಡುತ್ತೆ? ಕನ್ವರ್ಟ್ ಮಾಡಿದ್ಮೇಲೆ ಶಕ್ತಿಯ ರೂಪದಲ್ಲಿ ಕೊನೆಗೆ ಬರ್ತಕ್ಕಂಥ ಪ್ರಾಡಕ್ಟ್ ಏನಾಗಿರುತ್ತೆ, ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸೊ ಇದನ್ನ ನಾವು ತಿಳ್ಕೊತಾ ಹೋಗೋಣ. ಫೈನ್. ಇಲ್ಲಿ ನೋಡಿ, ಇನ್ನೊಂದು ಏನ್ ಮುಖ್ಯವಾದ ಪಾಯಿಂಟ್ ಅಂದ್ರೆ, ಆಹಾರವನ್ನು ಯಾವಾಗ ಮತ್ತೆ ಸೇವಿಸಬೇಕು ಅಂತ ನಿರ್ಧರಿಸಲು ಹೊಟ್ಟೆ ಅಲ್ಲ, ಹೊಟ್ಟೆ ಅಂತ ನಾವು ಅನ್ಕೋತೀವಿ, ಅಲ್ಲ, ಆದ್ರೆ ಮೆದುಳಿನಲ್ಲಿ ಆಹಾರ ಸೇವನೆಗೆ ಸಂಬಂಧಿಸಿದ 2 ಕೇಂದ್ರಗಳಿದೆ. ಒಂದು ಹಸಿವಿನ ಕೇಂದ್ರ, ಇನ್ನೊಂದು ತೃಪ್ತಿಯ ಕೇಂದ್ರ.
ಸಮಯೋಚಿತವಾಗಿ ಕಾರ್ಯನಿರ್ವಹಿಸುವ ಈ ಕೇಂದ್ರಗಳನ್ನು ಹಸಿವನ್ನು ಉಂಟು ಮಾಡುತ್ತವೆ ಇಲ್ಲವೇ ಎಂದು ಇಂಗಿಸುತ್ತದೆ. ಅಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೊಟ್ಟೆ ಒಳಗೆ ಹಸಿವಿದೆಯೋ ಇಲ್ವೋ ಅಂತ ನಮಗೆ ಗೊತ್ತಾಗದೆ ಯಾವುದು ನಮ್ಮ ಮೆದುಳಿನ ಮುಖಾಂತರ. ಅದಕ್ಕೆ ಅಲ್ವಾ ಸರ್, ಈಗ ಕೋಮಾದಲ್ಲಿರೋರು ಏನಾಗುತ್ತೆ, ಅವ್ರಿಗೆ ಬುದ್ಧಿ ಇರಲ್ಲ, ಮೆದುಳಲ್ಲಿ ಏನು ವರ್ಕ್ ಆಗ್ತಿರಲ್ಲ ಅಂದಾಗ ಏನಾಗುತ್ತೆ, ಅವ್ರಿಗೆ ಹಸುವು ಆಗದೆ ಗೊತ್ತಾಗಲ್ಲ ಅಲ್ವಾ ಸರ್. ಸೊ ಹಾಗೆ ಎರಡು ಇರುತ್ತೆ ನಮ್ಗೆ, ಹಸುವು ಮತ್ತೆ ಹೊಟ್ಟೆ ತುಂಬಿರಿ ಅಂತ ಹೇಳಬೇಕು ನಮ್ಮ ಮೆದುಳು. ಫೈನ್. ನೆಕ್ಸ್ಟ್, ಅನೇಕ ಕಶೇರುಕಗಳಲ್ಲಿ ಪ್ರಾಣಿಗಳಿರುವ ನಾರಯುಕ್ತ ಸಸಾರಜನಕವನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ಇರುವುದಿಲ್ಲ. ಅಂದ್ರೆ ಸಸಾರಜನಕ ನಾರುಯುಕ್ತ ಅಂದ್ರೆ ಫಾರ್ ಎಕ್ಸಾಂಪಲ್ ನಾರ್ ತರ ಇರ್ತಕ್ಕಂಥದ್ದು ಗಟ್ಟಿ ಪದಾರ್ಥ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನೀವು ಕೂದಲಿನ ಕೆರಾಟಿನ್ ಅಲ್ಲಿ ಇರುತ್ತೆ, ಅದನ್ನ ನೀವು ಅಕಸ್ಮಾತ್ ನೀವು ಆಹಾರ ತಿನ್ಬೇಕು, ಕೂದಲು ತಿಂದ್ರೆ ಅದು ಹಂಗೆ ಹೋಗುತ್ತೆ, ಡೈಜೆಷನ್ ಆಗಲ್ಲ ಕೂದಲು ನಿಮ್ಗೆ. ಓಕೆ, ಅದೇ ಚರ್ಮ ಆಗಿರ್ಬೋದು, ಉಗ್ರ ಆಗಿರ್ಬೋದು, ಅದೇನಾಗುತ್ತೆ ನಿಮ್ಮ ಮಲದ ಮುಖಾಂತರ ಹಾಗೆ ಬರ್ತಕ್ಕಂಥದ್ದು. ಸೊ ಅದರಿಂದ ಅದನ್ನ ನಾವ್ ಏನ್ ಮಾಡ್ತೀವಿ, ಒಂದಷ್ಟು ಕೀಟ ಮಾನವನಲ್ಲಿ ಆಗದೆ ಇರ್ಬೋದು ಅದು, ಆದ್ರೆ ಒಂದಷ್ಟು ಕೀಟದಲ್ಲಿ ಈ ಸಸಾರಜನಕ ನಾರಯುಕ್ತ ಪ್ರೋಟೀನ್ ಅನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ಕೂಡ ಇರುತ್ತೆ. ಯಾವುದು ಅದು ಅಂದ್ರೆ ರೇಷ್ಮೆ ಮತ್ತು ಉಣ್ಣೆ ಬಟ್ಟೆಗಳನ್ನು ನಾಶಪಡಿಸ್ತಕ್ಕಂಥ ಕೆಲವು ಕೀಟಗಳು. ಫೈನ್. ಅಂತದ್ರಲ್ಲಿ ಇಂಥದನ್ನ ತಿಂತಕ್ಕಂತ ಸಾಮರ್ಥ್ಯ ಇರುತ್ತೆ. ಫೈನ್. ಇಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನು ಜಠರ, ಗೂಬೆ ಇದು ಬೇಕಾಗಿಲ್ಲ, ಇದು ಒಂದು ಜಸ್ಟ್ ಉದಾಹರಣೆ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳಲ್ಲ. ಫೈನ್. ಇನ್ನು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ನಾನು ನಿಮ್ಗೆ ಹೇಳಿದೆ, ಈಗ ಮೌತ್ ಅಲ್ಲಿ ನಮ್ಮ ಸಲೈವರಿ ಗ್ಲ್ಯಾಂಡ್ ಇರುತ್ತೆ, ಗ್ರಂಥಿ ಇರುತ್ತೆ, ಅಲ್ಲಿ ಸಲೈವ ರಸ ಬರ್ತಕ್ಕಂಥದ್ದು. ಸ್ಟಮಕ್ ಅಲ್ಲಿ ಹೋಗ್ತಾ ಇದ್ರೆ ನಮ್ಮ ಹೊಟ್ಟೆ ಒಳಗೆ ಹೈಡ್ರೋಕ್ಲೋರಿಕ್ ಆಸಿಡ್ ರಿಲೀಸ್ ಆಗ್ತಕ್ಕಂಥ ಪೆಪ್ಸಿನು, ಲೀಪೇಸು ಅಲ್ವಾ, ಇದರ ಆಗ್ತಕ್ಕಂಥ ಗಾಲ್ ಬ್ಲಾಡರ್ ಅಲ್ಲಿ ಏನಾಗುತ್ತೆ, ನಮ್ಗೆ ಬೈಲ್ ಅಂತಕ್ಕಂಥದ್ದು ಒಂದು ಎನ್ಸೈಮ್ಸ್ ಅಥವಾ ನಮ್ಮ ಕಿಣ್ವ ರಿಲೀಸ್ ಆಗ್ತಕ್ಕಂಥದ್ದು. ಸೊ ಹಿಂಗೆ ಕೇಳ್ತಾನೆ, ಎಲ್ಲೆಲ್ಲಿ ಈ ಒಂದು ಕಿಣ್ವ ರಸಗಳು ಜೀರ್ಣಕ್ರಿಯೆಗೆ ರಿಲೀಸ್ ಆಗುತ್ತೆ ಅಂದ್ರೆ ಅದು ಪ್ರೊಡ್ಯೂಸ್ ಆಗುತ್ತೆ, ಓಕೆ, ಉತ್ಪತ್ತಿ ಆಗುತ್ತೆ. ಸೊ ಅದು ಉತ್ಪತ್ತಿಯಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಆಹಾರ ಪದಾರ್ಥಗಳನ್ನ ಅದನ್ನ ಜೀರ್ಣ ಮಾಡುತ್ತೆ. ಓಕೆ, ಜೀರ್ಣ ಮಾಡಿದ್ಮೇಲೆ ಲಾಸ್ಟ್ ಅಲ್ಲಿ ನಮಗೆ ಬೇರೆ ಆದ ಒಂದು ಆಹಾರ ದೊರೆಯುತ್ತೆ. ಆ ಆಹಾರ ಯಾವುದು ಹೇಳ್ತಾನೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಲಾಲಾರಸದ ಅಮೈಲೈಸ್ ಅಂತಕ್ಕಂಥದ್ದು ನಿಮ್ಗೆ ಲಾಲಾರಸ ಗ್ರಂಥಿಯಲ್ಲಿ ಬರುತ್ತೆ, ಬಾಯಿ ಮೂಲಕ ಕಾರ್ಯ ಆಗ್ತಕ್ಕಂಥದ್ದು. ಅದು ಶರ್ಕರ ಪಿಷ್ಟಗಳನ್ನ, ಗ್ಲೈಕೋಜನ್ ಗಳನ್ನ ಅದನ್ನ ಡಿಕಂಪೋಸ್ ಜೀರ್ಣ ಮಾಡಿ ಏನಾಗುತ್ತೆ, ಮಾಲ್ಟೋಸ್ ಮತ್ತೆ ಡೈಮಾಲ್ಟೋಸ್ ದ್ವಿಸರ್ಕರೆಗಳು ಬರ್ತವೆ. ಕೇಳ್ತಾನೆ, ಲಾವಾರಸ ಏನಾಗುತ್ತೆ, ತನ್ನ ಜೀರ್ಣ ಪ್ರಕ್ರಿಯೆ ಆದ ನಂತರ ಲಾವಾರಸದ ಮುಖಾಂತರ ಏನಾಗುತ್ತೆ, ಒಂದು ಡೈಜೆಷನ್ ಸಿಸ್ಟಮ್ ಮುಖಾಂತರ ಕೊನೆಗೆ ಬರ್ತಕ್ಕಂತ ಉಳಿತಕ್ಕಂತ ಒಂದು ಪ್ರಾಡಕ್ಟ್ ಅಥವಾ ಉತ್ಪಾದಕ ಏನು ಅಂತ ಕೇಳ್ತಾನೆ, ಮಾಲ್ಟೋಸ್ ಮತ್ತೆ ಡೈಮಾಲ್ಟೋಸ್ ಅಂತ. ನೆಕ್ಸ್ಟ್, ಜಠರದ ರಸ, ಹೈಡ್ರೋಕ್ಲೋರಿಕ್ ಅಂಶ, ಜಠರದ ಭಿತ್ತಿಯ ಗ್ರಂಥಿಗಳಲ್ಲಿ ಬರ್ತಕ್ಕಂಥದ್ದು ಜೀರ್ಣಕ್ರಿಯೆಗೆ ಇದು ಆಮ್ಲೀಯ ಮಧ್ಯಮ ರೂಪಿಸುತ್ತದೆ. ಅಂದ್ರೆ ಲಾಸ್ಟ್ ಅಲ್ಲಿ ಇದು ಜೀರ್ಣ ಮಾಡಿದ್ಮೇಲೆ ಏನಾಗುತ್ತೆ, ಪ್ರೋಟೀನ್ ಗಳಾಗಿ ಉಳ್ಕೊಳ್ತದೆ. ಈಗ ಪೆಪ್ಸಿನ್ ಆಗಿರ್ಬೋದು, ರೆನಿನ್ ಆಗಿರ್ಬೋದು ಎಕ್ಸಾಂಪಲ್ ಬಂದಿವೆ ಇದು. ಸೊ ಇವುಗಳು ಏನಾಗುತ್ತೆ ನೋಡಿ, ಪ್ರೋಟಿಯೋಸ್ ಮತ್ತೆ ಪೆಪ್ಟೋನ್ ಗಳಾಗ್ತವೆ ಪೆಪ್ಸಿನ್ ಆದ್ರೆ. ರೆನಿನ್ ಆದ್ರೆ ಪ್ಯಾರಾಕೆಸಿನ್ ಅಂದ್ರೆ ಮೊಸರು ಟೈಪು. ಇದು ಏನ್ ಮಾಡುತ್ತೆ ಅಂತಂದ್ರೆ ಹಾಲನ್ನ ಮೊಸರು ಮಾಡ್ತಕ್ಕಂಥದ್ದು ಯಾವುದು, ರೆನಿನ್ ಅಂತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಸರ್, ಎಕ್ಸಾಮ್ ಅಲ್ಲಿ ಕೇಳಿದ್ದ. ರೆನಿನ್ ಜಠರದಲ್ಲಿ ನಮ್ಮ ಹೊಟ್ಟೆ ಒಳಗೆ ಹಾಲನ್ನ ಮೊಸರು ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ದ. ನೋಡಿ ಇದ್ರಲ್ಲಿ ಕೇಳ್ತಾನೆ, ಹಿಂಗೆ ಕೇಳ್ತಾನೆ. ಈಗ ಏನ್ ಕೇಳ್ಬೋದು ನಿಮ್ಗೆ, ಸಸಾರಜನಕ. ಓಕೆ, ಸಸಾರಜನಕ ಆಗಿರ್ಬೋದು ಅಥವಾ ನಾರು ಪದಾರ್ಥಗಳನ್ನು ಮಾಡ್ತಕ್ಕಂಥದ್ದು ಅಂದ್ರೆ ಇದನ್ನ ಡೈಜೆಷನ್ ಮಾಡ್ತಕ್ಕಂಥದ್ದು, ಜೀರ್ಣಕ್ರಿಯೆ ಮಾಡ್ತಕ್ಕಂಥ ಒಂದು ಕಿಣ್ವ ರಸ ಅಥವಾ ಎನ್ಸೈಮ್ಸ್ ಯಾವ್ದು ಅಂತ ಕೇಳ್ಬೋದು, ಪೆಪ್ಸಿನ್. ಓಕೆ, ಪೆಪ್ಸಿನ್. ಸೊ ಇದನ್ನ ಕೇಳಿದೆ FDA ಅಲ್ಲಿ ಅಲ್ವಾ ಸರ್. ಫೈನ್. ನೆಕ್ಸ್ಟ್ ಬನ್ನಿ, ಪಿತ್ತರಸ. ಪಿತ್ತರಸ ಇದೆಯಲ್ಲ, ಅದು ಯಕೃತ್ತಲ್ಲಿ ಆಗ್ತಕ್ಕಂಥದ್ದು ಡಿಯೋಡಿನಮ್ ಅಂತಕ್ಕಂಥ ಕಾರ್ಯ ಒಂದು ಜಾಗದಲ್ಲಿ ಮೆದಸ್ಸಿನ ಎಮಲ್ಷನ್ ಮಾಡುತ್ತದು. ಮೆದಸ್ಸಿನ ಸಣ್ಣ ಕಣಗಳು ಅಂದ್ರೆ ಇನ್ನು ತುಂಬಾ ಮೆತ್ತಗ್ ಮಾಡ್ತಾ ಹೋಗುತ್ತದು. ಓಕೆ, ಇನ್ನು ಟ್ರಿಪ್ಸಿನ್ ಅಂತಕ್ಕಂಥದ್ದು ಮೆದೋಜಿರಕಾಂಗ ರಸ, ಟ್ರಿಪ್ಸಿನ್ ಅಂತ ಕರಿತೀವಿ. ಇದು ಕೂಡ ಸಸಾರಜನಕವನ್ನ ಪ್ರೋಟಿಯೋಸ್ ಮತ್ತು ಪೆಪ್ಟೈಡ್ ಗಳಾಗಿ ಕನ್ವರ್ಟ್ ಮಾಡುತ್ತೆ. ಹೆಂಗ್ ಕೇಳಬಹುದು ಸರ್, ಸಸಾರಜನಕವನ್ನ ನಮ್ಮ ಮೆದೋಜಿರಕಾಂಗದಲ್ಲಿ ಅಥವಾ ಮಾನವನಲ್ಲಿ ಯಾವ ಒಂದು ಎನ್ಸೈಮ್ಸ್ ಅಥವಾ ಕಿಣ್ವಗಳು ನಮ್ಗೆ ಪ್ರೋಟಿಯಾಸ್ ಮತ್ತೆ ಪೆಪ್ಟೈಡ್ ಗಳ ಕನ್ವರ್ಟ್ ಮಾಡುತ್ತೆ ಅಂತ ಕೇಳಬಹುದು. ಅಥವಾ ಈ ಟ್ರಿಪ್ಸಿನ್ ಅಂತಕ್ಕಂಥದ್ದು ನಮ್ಮ ಮಾನವ ಜನಾಂಗದಲ್ಲಿ ಇರ್ತಕ್ಕಂಥ ಸಸಾರಜನಕವನ್ನ ಜೀರ್ಣ ಮಾಡದ ನಂತರ ಕೊನೆಗೆ ಬರ್ತಕ್ಕಂಥ ಪ್ರಾಡಕ್ಟ್ ಯಾವುದು, ಉತ್ಪಾದನೆ ಬರ್ತಕ್ಕಂಥ ಒಂದು ಔಟ್ಪುಟ್ ಏನು ಅಂತ ಕೇಳ್ಬೋದು. ಪ್ರೋಟಿಯೋಸ್ ಮತ್ತೆ ಪೆಪ್ಟೈಡ್ಗಳು ಅಂತ ಬರಿಬೇಕಾಗತ್ತೆ. ಆಪ್ಷನ್ ಹಿಂಗೆ ಕೊಟ್ಟಿದ್ದು FDA ಇದೇ ಕೊಟ್ಟಿದೆ ಎನ್ಸೈಮ್ಸ್ ಬಗ್ಗೆ. ಓಕೆ, ಬನ್ನಿ ನೆಕ್ಸ್ಟ್, ಕ್ರೈಮೋಟ್ರಿಪಿನ್ಸ್ ಅಂತಕ್ಕಂಥದ್ದು ಮೆದೋಜಿರಕಾಂಗದಲ್ಲಿ ಓಕೆ ಸಸಾರಜನಕ ಉತ್ಪತ್ತಿ ಆಗಿ ಮೆದೋಜಿರಕಾಂಗ ಸಸಾರಜನಕ ಕೆಸಿನ್ ನ ಪೆಪ್ಟೋನ್ ಗಳಾಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಅಮೈಲೈಸ್ ಅಂತ, ಅಮೈಲಾಪ್ಸಿನ್ಸ್ ಅಂತ ಕೂಡ ಕರಿತೀವಿ. ಮೆದೋಜಿರಕದಲ್ಲಿರುತ್ತೆ, ಶರ್ಕರ ಪಿಷ್ಟಗಳನ್ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಲೈಪೇಸ್ ಅಂತಕ್ಕಂಥದ್ದು ಮೆದೋಜಿರಕಾಂಗ. ಓಕೆ, ಇದು ಪಿತ್ತರಸದಿಂದ ಎಮಲ್ಸೀಕರಣಗೊಂಡು ಮೆದೋ ಆಮ್ಲ ಮತ್ತು ಗ್ಲಿಸರಾಲ್ ಗಳನ್ನ ಆಗಿ ಮಾಡುತ್ತೆ, ಅಂದ್ರೆ ಮಾನೋಗ್ಲಿಸರಾಯ್ಡ್ ಅಂತ ಕರಿತೀವಿ. ಸೊ ಲೈಪೇಸ್ ಅಂತಕ್ಕಂಥದ್ದು ಏನ್ ಮಾಡುತ್ತೆ, ಮಾನೋಗ್ಲಿಸರಾಯ್ಡ್ ಆಗಿ ಕನ್ವರ್ಟ್ ಮಾಡುತ್ತೆ ಯಾವ್ದನ್ನ, ಪಿತ್ತರಸವನ್ನ. ಓಕೆ, ನೆಕ್ಸ್ಟ್ ಬನ್ನಿ, ಪೆಪ್ಟೈಡ್ಸ್ ಗಳು ಏನಾಗುತ್ತೆ,
ಅಮೈನೋ ಆಮ್ಲಗಳಾಗಿ ಕನ್ವರ್ಟ್ ಆಗತ್ತೆ. ಯಾವ್ದ್ರಿಂದ? ಕಾರ್ಬಾಕ್ಸಿಪೆಪ್ಟೈಡ್ಸ್ ಗಳಿಂದ ಅಮೈನೋ ಆಮ್ಲಗಳಾಗತಕ್ಕಂಥದ್ದು ಪೆಪ್ಟೈಡ್ಗಳು ಯಾವ ಒಂದು ಕಿಣ್ವ ಎನ್ಸೈಮ್ಸ್ ಇಂದ? ಕಾರ್ಬಾಕ್ಸಿಪೆಪ್ಟೈಡ್ಸ್ ಇಂದ. ಇದು ಮೆದೋಜೀರಕದಲ್ಲಿ ಇರತಕ್ಕಂಥದ್ದು. ನ್ಯೂಕ್ಲಿಯಸ್ ಅದು ಕೂಡ ಏನಾಗುತ್ತೆ? ನ್ಯೂಕ್ಲಿಯೋಟೈಡ್ ಆಗುತ್ತೆ. ನ್ಯೂಕ್ಲಿಕ್ ಆಮ್ಲಗಳನ್ನ ನ್ಯೂಕ್ಲಿಯೋಟೈಡ್ ಗಳಾಗಿ ಅದು ಕನ್ವರ್ಟ್ ಮಾಡುತ್ತೆ. ಎಲ್ಲಿ ಸರ್? ಮೆದೋಜೀರಕಾಗದಲ್ಲಿ ಬರ್ತಕ್ಕಂಥದ್ದು ಡಿಯೋನಿಡಮ್ ಅಂತಕ್ಕಂಥ ಒಂದು ಭಾಗದಲ್ಲಿ. ನ್ಯೂಕ್ಲಿಯಸ್, ಓಕೆ, ನ್ಯೂಕ್ಲಿಯಸ್ ಆಗಿರ್ಬೋದು, ಕಾರ್ಬಾಕ್ಸಿಪೆಪ್ಟೈಡ್ ಆಗಿರ್ಬೋದು, ಇದು ಅಮೈನೋ ಆಮ್ಲಗಳಾಗ್ತಕ್ಕಂಥದ್ದು. ಇದು ನ್ಯೂಕ್ಲಿಯಸ್ ನ್ಯೂಕ್ಲಿಯೋಟೈಡ್ ಗಳಾಗ್ತಕ್ಕಂಥದ್ದು. ಅಮೈನೋ ಆಮ್ಲಗಳನ್ನ ನ್ಯೂಕ್ಲಿಯೋಟೈಡ್ ಗಳಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಸೊ ಇಂಥ ಕ್ವಶನ್ಸ್ ಬರ್ತವೆ ಸರ್. ಇನ್ನು ಕರಳು ನಾವು ಹೋದ್ರೆ, ದೊಡ್ಡ ಕರಳು ಚಿಕ್ಕ ಕರಳು ನೋಡಿದ್ರೆ ಅಲ್ಲಿ ಅಮೈನೋ ಪೆಪ್ಟೈಡ್ಸ್ ಗಳಿರ್ತವೆ. ಅದು ಕೂಡ ಪೆಪ್ಟೈಡ್ ಗಳನ್ನ ಸಣ್ಣ ಅಥವಾ ಅಮೈನೋ ಆಮ್ಲಗಳಾಗಿ ಮಾಡ್ತಕ್ಕಂಥದ್ದು. ಡೈಪೆಪ್ಟೈಡ್ಸ್ ಗಳಿರ್ತವೆ ಕರಳಲ್ಲಿ, ಸಣ್ಣ ಕರಳು ಗ್ರಂಥಿಗಳಲ್ಲಿ. ಅದು ಡೈಪೆಪ್ಟೈಡ್ಸ್ ಗಳನ್ನ ಅಮೈನೋ ಆಮ್ಲಗಳಾಗಿ ಕನ್ವರ್ಟ್ ಮಾಡ್ತವೆ. ಟ್ರೈಪೆಪ್ಟೈಡ್ ಗಳು ಕೂಡ ಅಷ್ಟೇ ಅಮೈನೋ ಆಮ್ಲಗಳನ್ನ ಕನ್ವರ್ಟ್ ಮಾಡ್ತವೆ. ಎಂಟೆರೋಕೈನೇಸ್ ಅಂತ ಕರಿತೀವಿ ಇನ್ನೊಂದು. ಅದು ಟ್ರಿಸಿನೋಜೆನ್ ಅಂತಕ್ಕಂಥದ್ನ ಟ್ರಿಸಿನ್ ಅಂತಕ್ಕಂಥದ್ದು ಮಾಡುತ್ತೆ. ಓಕೆ, ಇದೊಂದಷ್ಟು ಲಿಸ್ಟ್ ಇದೆ. ಎಲ್ಲ ಇಂಪಾರ್ಟೆಂಟ್ ಅಲ್ಲ, ಮುಖ್ಯವಾದದ್ದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ, ಮಾಲ್ಟೋಸ್, ಸುಕ್ರೋಸ್, ಲ್ಯಾಕ್ಟೋಸ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಏನು ಮಾಲ್ಟೋಸ್, ಸುಕ್ರೋಸ್, ಲ್ಯಾಕ್ಟೋಸ್ ಅಂದ್ರೆ? ಮಾಲ್ಟೋಸ್ ಅಂತಕ್ಕಂತ ಒಂದು ಕಿಣ್ವ ಕರಳು ಗ್ರಂಥಿಗಳಲ್ಲಿ ಮಾಲ್ಟೋಸ್ ಅನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸುಕ್ರೋಸ್ ಅನ್ನ ಏನಾಗಿ ಕನ್ವರ್ಟ್ ಮಾಡುತ್ತೆ? ಎಲ್ಲಾಗುತ್ತೆ? ಅದು ಕೂಡ ಇಂಪಾರ್ಟೆಂಟ್. ಕರಳು ಗ್ರಂಥಿಗಳಲ್ಲಿ ಸುಕ್ರೋಸ್ ಅನ್ನ ಫ್ರಕ್ಟ್ರೋಸ್ ಮತ್ತೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ಸಣ್ಣ ಕರಳು ಗ್ರಂಥಿಗಳಲ್ಲಿ ಉತ್ಪತ್ತಿ ಆಗ್ತಂತ ಲ್ಯಾಕ್ಟೋಸ್ ಏನಾಗುತ್ತೆ? ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್. ಇದು ಡೈರೆಕ್ಟ್ ಕೇಳಿದಾನೆ ಕೂಡ. ಮಾಲ್ಟೋಸ್ ಏನಾಗುತ್ತೆ ಅಂತ ಕೇಳಿದಾನೆ ಸರ್, ಗ್ಲೂಕೋಸ್ ಆಗುತ್ತೆ. ಸುಕ್ರೋಸ್ ಏನಾಗುತ್ತೆ? ಫ್ರಕ್ಟ್ರೋಸ್ ಮತ್ತೆ ಗ್ಲೂಕೋಸ್ ಆಗುತ್ತೆ. ಲ್ಯಾಕ್ಟೋಸ್ ಏನಾಗುತ್ತೆ? ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಆಗುತ್ತೆ. ಸೊ ಹಿಂಗೆ ಎನ್ಸೈಮ್ಸ್ ಬಗ್ಗೆ ಕೇಳ್ತಾನೆ. ಎಲ್ಲ ಇಂಪಾರ್ಟೆಂಟ್ ಅಲ್ಲ, ಈಗ ನಾನು ಹೇಳ್ತೀನಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ. ಅಮೈನೋ ಪೆಪ್ಟೈಡ್ಸ್ ಗಳು, ಡೈಪೆಪ್ಟೈಡ್ಸ್, ಟ್ರೈಪೆಪ್ಟೈಡ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಹಿಂದಕ್ಕೆ ಬಂದ್ರೆ ಇಲ್ಲಿ ನಮ್ಗೆ ನ್ಯೂಕ್ಲಿಯಸ್ ಮತ್ತೆ ಕಾರ್ಬೋ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಬಂದ್ರೆ ಇಲ್ಲಿ ಎಲ್ಲ ಇಂಪಾರ್ಟೆಂಟ್. ರೆನಿನ್, ಪೆಪ್ಸಿನ್, ಟ್ರಿಪ್ಸಿನ್, ಓಕೆ, ಇವೆಲ್ಲ ಇಂಪಾರ್ಟೆಂಟ್. ಲಾವರಸ. ಸೊ ಏನು ಶರ್ಕರ ಪಿಷ್ಟನ ಮಾಲ್ಟೋಸ್ ಡೈಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಕೆಸಿನ್, ಹಾಲ್ನ ರೆನಿನ್ ಕೇಳಿದ್ದೆ ಎಕ್ಸಾಮ್ ಅಲ್ಲಿ. ಈ ಸಲ ಪೆಪ್ಸಿನ್ ಕೇಳಬಹುದು ನಿಮ್ಗೆ. ಪ್ರೋಟಿಯಸ್ ಮತ್ತೆ ಪೆಪ್ಟೋನ್ಸ್ ಗಳಾಗಿ ಕನ್ವರ್ಟ್ ಆಗ್ತಕ್ಕಂಥದ್ದು ಸಾರಜನಕಗಳು ಯಾವ್ದು? ಪೆಪ್ಸಿನ್ ಇಂದ. ಸೊ ಇದನ್ ಬಗ್ಗೆ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಓಕೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಒಂದಷ್ಟು ಪ್ರಮುಖವಾಗಿರೋದನ್ನ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ಓಕೆ, ಸೊ ಇದಿಷ್ಟು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಒಂದಷ್ಟು ಎಕಾಲಜಿ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಕವರ್ ಮಾಡಿದ್ರೆ ಫೌಂಡೇಶನ್ ರಿವಿಷನ್ ಕ್ಲಾಸಸ್ಗೆ ನಿಮ್ಗೆ ಹೆಲ್ಪ್ ಆಗ್ತಾ ಹೋಗ್ತಕ್ಕಂಥದ್ದು. ಸೊ ಇದಿಷ್ಟು ಇಷ್ಟ ಆಗಿದೆ ಅನ್ಕೋತೀನಿ. ನನ್ನ ಫಾಲೋ ಮಾಡೋ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಬಹುದು. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.